ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ येन ತಸ್ಮೈ ಶ್ರೀಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ರಸಾಮೃತ ಸಿಂಧು. ಎಲ್ಲಾ ಮೋಕ್ಷವನ್ನು ಮೀರಿ ನಿಲ್ಲುವ ಭಕ್ತಿ ಸೇವೆ ಮುಂದುವರ್ಸೋಣ. ಪೇಜ್ 42 ನಾನು, 2ನೇ ಪ್ಯಾರಾಗ್ರಾಫ್. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ 3ನೇ ಅಧ್ಯಾಯ ಶ್ಲೋಕ 20ರಲ್ಲಿ ಮೇಲಿನಂತಹುದೇ ಇನ್ನೊಂದು ಪ್ರಕರಣವಿದೆ. ಅಲ್ಲಿ ಗಜೇಂದ್ರನು ಹೀಗೆಂದು ನುಡಿಯುತ್ತಾನೆ: ಪ್ರಿಯ ಪ್ರಭುವೇ, ನಿನಗೆ ಭಕ್ತಿ ಸೇವೆ ಸಲ್ಲಿಸಿ ಪಡುವ ಅಲೌಕಿಕ ಆನಂದದ ಅನುಭವ ನನಗಿಲ್ಲ. ಆದ್ದರಿಂದ ನಾನು ನಿನ್ನಿಂದ ಒಂದು ಅನುಗ್ರಹವನ್ನು ಯಾಚಿಸುತ್ತೇನೆ. ಶುದ್ಧ ಭಕ್ತರಾಗಿದ್ದು ಮಹಾತ್ಮರ ಪಾದಾಂಬುಜಗಳ ಸೇವೆ ಮಾಡುವುದರ ಮೂಲಕ ಐಹಿಕ ಅಪೇಕ್ಷೆಗಳನ್ನೆಲ್ಲ ತೊರೆದವರು ಸದಾ ಅಲೌಕಿಕ ಆನಂದವೆಂಬ ಶರಧಿಯಲ್ಲಿ ಮುಳುಗಿರುತ್ತಾರೆ. ನಿನ್ನ ಕಲ್ಯಾಣ ಗುಣಗಳ ವೈಭವವನ್ನು ಕೀರ್ತಿಸುವುದರಲ್ಲಿ ಅವರು ಸದಾ ತೃಪ್ತರಾಗಿರುತ್ತಾರೆ. ಬೇರೆ ಏನನ್ನಾದರೂ ಅಪೇಕ್ಷಿಸುವುದನ್ನಾಗಲಿ ಯಾರನ್ನೋ ಕುರಿತು ಪ್ರಾರ್ಥಿಸುವುದನ್ನಾಗಲಿ ಅವರು ಮಾಡುವುದಿಲ್ಲ. ಮತ್ತೆ ಓದ್ತಾ ಇದ್ದೀನಿ. ಪ್ರಿಯ ಪ್ರಭುವೇ, ನಿನಗೆ ಭಕ್ತಿ ಸೇವೆ ಸಲ್ಲಿಸಿ ಅದರಿಂದ ಸಿಗೋ ಅಲೌಕಿಕ ಆನಂದದ ಅನುಭವ ನನಗಿಲ್ಲ ಅಂತ ಗಜೇಂದ್ರ ಹೇಳ್ತಾ ಇದ್ದಾನೆ. ಯಾಕೆ ಅವನು ಆ ಒಂದು ಜನ್ಮದಲ್ಲಿ ಅವನು ಆನೆಯ ಶರೀರವನ್ನು ಪಡ್ಕೊಂಡಿದ್ದ. ಆದ್ರೆ ಹಿಂದಿನ ಜನ್ಮದಲ್ಲಿ ಭಕ್ತ, ಮತ್ತೆ ಅವನು ಆ ಭಕ್ತಿಯ ರಸವನ್ನ, ಅಲೌಕಿಕ ಆನಂದವನ್ನು ಅನುಭವಿಸಿದ್ದ. ಆದ್ರೆ ಈ ಜನ್ಮದಲ್ಲಿ ಅನುಭವಿಸಿಲ್ಲ. ಆಯ್ತು. ಆದ್ದರಿಂದ ನಾನು ನಿನ್ನಿಂದ ಒಂದು ಅನುಗ್ರಹವನ್ನು ಯಾಚಿಸುತ್ತಿದ್ದೇನೆ. ಸೊ ಇದರಲ್ಲಿ ಇನ್ನೊಂದು ವಿಷಯ ನಾವು ತಿಳ್ಕೊಬೇಕಾಗಿರೋದೇನು, ಯಾವ ಭಕ್ತರು ಭಕ್ತಿಯ ಭಕ್ತಿ ಸೇವೆಯಲ್ಲಿ ಅಲೌಕಿಕ ಆನಂದವನ್ನು ಆಸ್ವಾದಿಸಿದ್ದಾರೋ ಅವರು ಭಗವಂತನಿಂದ ಏನು ಕೇಳೋದಿಲ್ಲ. ಹಾಗಾಗಿ ಇಲ್ಲಿ ಗಜೇಂದ್ರ ಹೇಳ್ತಾ ಇದ್ದಾನೆ, ನಾನು ಆ ಅಲೌಕಿಕ ಆನಂದವನ್ನು ಅನುಭವಿಸಿಲ್ಲ, ಹಾಗಾಗಿ ನಾನು ನಿನ್ನಿಂದ ಒಂದು ಅನುಗ್ರಹವನ್ನು ಯಾಚಿಸ್ತಾ ಇದ್ದೀನಿ. ಯಾರು ಇಂಥ ಅನುಗ್ರಹವನ್ನು ಯಾಚಿಸೋದಿಲ್ಲ? ಶುದ್ಧ ಭಕ್ತರಾಗಿದ್ದು ಮಹಾತ್ಮರ ಪಾದಾಂಬುಜಗಳ ಸೇವೆ ಮಾಡುವುದರ ಮೂಲಕ ಐಹಿಕ ಅಪೇಕ್ಷೆಗಳನ್ನೆಲ್ಲ ತೊರೆದವರು ಸದಾ ಅಲೌಕಿಕ ಆನಂದವೆಂಬ ಶರದಿಯಲ್ಲಿ ಮುಳುಗಿರುತ್ತಾರೆ. ಇವಾಗ ಯಾರು ಈ ಅಲೌಕಿಕ ಆನಂದದ ಅನುಭವವನ್ನು ಪಡ್ಕೊಂಡಿರ್ತಾರೆ ಅನ್ನೋದನ್ನ ಇಲ್ಲಿ ಗಜೇಂದ್ರ ಹೇಳ್ತಾ ಇರೋದೇನು, ಶುದ್ಧ ಭಕ್ತರಾಗಿದ್ದು. ಶುದ್ಧ ಭಕ್ತರಾಗಿದ್ದು ಅಂದ್ರೆ ಏನು? ಮತ್ತೆ ಮತ್ತೆ ಇದನ್ನ ನಾವು ಚರ್ಚೆ ಮಾಡ್ತಾನೆ ಇರ್ತೀವಿ. ಅಂದ್ರೆ ಯಾವ ಭೌತಿಕ ಇಚ್ಛೆ ಇಲ್ಲದೆ ಕೇವಲ ಕೃಷ್ಣನ ಸಂತೃಪ್ತಿಗಾಗಿ ಜೀವನ ನಡೆಸ್ತಾ ಇರೋರು. ಆದ್ರೆ ಅವ್ರಿನ್ನೂ ಮಹಾತ್ಮರ ಹಂತಕ್ಕೆ ಬಂದಿಲ್ಲ. ಹಾಗಾಗಿ ಶುದ್ಧ ಭಕ್ತರಾಗಿದ್ದು ಮಹಾತ್ಮರ ಪಾದಾಂಬುಜಗಳ ಸೇವೆ ಮಾಡುವುದರ ಮೂಲಕ, ಮಹಾತ್ಮರ ಅಂದ್ರೆ ಅವರು ಕೂಡ ಶುದ್ಧ ಭಕ್ತರು, ಆದರೆ ಬಹಳ ಮುಂದುವರೆದಿರುವಂತಹ ಭಕ್ತರು, ಶುದ್ಧ ಭಕ್ತರು, ಅವರ ಪಾದಾಂಬುಜಗಳ ಸೇವೆ ಮಾಡುವುದರ ಮೂಲಕ ಏನಾಗತ್ತೆ? ಐಹಿಕ ಅಪೇಕ್ಷೆಗಳನ್ನೆಲ್ಲ ತೊರೆದವರು. ಇಲ್ಲಿ 3 ವಿಷಯಗಳಿದೆ. ಶುದ್ಧ ಭಕ್ತರು ಯಾರು ಮಹಾತ್ಮರ ಸೇವೆ ಮಾಡುವುದರ ಮೂಲಕ ಎಲ್ಲ ಐಹಿಕ ಅಪೇಕ್ಷೆಗಳನ್ನೆಲ್ಲ ಯಾರು ತೊರೆದಿರ್ತಾರೋ ಅವರು ಅಲೌಕಿಕ ಆನಂದ ಎಂಬ ಶರಧಿಯಲ್ಲಿ ಮುಳುಗಿರುತ್ತಾರೆ. ಅಂತ ಹೇಳ್ತಾ ಇದ್ದೀನಿ. ಮೊದಲು ನಾವು ಶುದ್ಧ ಭಕ್ತರಾಗಿರ್ಬೇಕು. ಎರಡನೇದು, ನಾವು ಮಹಾತ್ಮರ ಪಾದಾಂಬುಜಗಳ ಸೇವೆ ಮಾಡಬೇಕು. ಅದರ ಮೂಲಕ ನಮ್ಮ ಜೀವನದಲ್ಲಿ ನಾವು ಏನು ಅನುಭವಿಸ್ಬೇಕು? ಎಲ್ಲ ಐಹಿಕ ಅಪೇಕ್ಷೆಗಳನ್ನೆಲ್ಲ ನಾವು ತೊರೆದಿರ್ಬೇಕು. ಆಗ ಮಾತ್ರ ನಾವು ಅಲೌಕಿಕ ಆನಂದವನ್ನ ಅನುಭವಿಸ್ಬೋದು, ಅದರಲ್ಲಿ ಮುಳುಗ್ಬೋದು. ಶುದ್ಧ ಭಕ್ತರಾಗಿರ್ಬೇಕು, ಮಹಾತ್ಮರ ಸೇವೆಯಲ್ಲಿ ತೊಡಗಿರ್ಬೇಕು, ಮತ್ತೆ ಎಲ್ಲಾ ಐಹಿಕ ಅಪೇಕ್ಷೆಗಳನ್ನೆಲ್ಲ ಬಿಟ್ಟಿರ್ಬೇಕು.
ಯಾರು ಇದನ್ನ ಮಾಡಿಲ್ವೋ ಅವರು ಭಗವಂತನಿಂದ ಭೌತಿಕ ಅನುಗ್ರಹಗಳನ್ನ ಕೇಳ್ತಾರೆ. ನಿನ್ನ ಕಲ್ಯಾಣ ಗುಣಗಳ ವೈಭವವನ್ನು ಕೀರ್ತಿಸುವುದರಲ್ಲಿ ಅವರು ಸದಾ ತೃಪ್ತರು. ಯಾರು ಈ ಶುದ್ಧ ಭಕ್ತರು ಭಗವಂತನ ಕಲ್ಯಾಣ ಗುಣಗಳ ವೈಭವವನ್ನು ಕೀರ್ತಿಸುವುದರಲ್ಲಿ ಸದಾ ತೃಪ್ತರು. ಅವ್ರು ಇನ್ನೇನು ಕೀರ್ತಿಸೋದ್ರಲ್ಲಿ ಅಂತ ಹೇಗೆ ಕೀರ್ತಿಸಬಹುದು ನಾವು ಭಗವಂತನ ವೈಭವಗಳನ್ನ? ಏನು ಮಾರ್ಗ ನಮಗೆ? ಭಗವಂತನ ವೈಭವಗಳನ್ನ ಕೀರ್ತಿಸೋದಕ್ಕೆ ನಮ್ಗೆ ಇರೋ ಮಾರ್ಗ ಏನು? ವೈಭವಗಳನ್ನ ಕೀರ್ತಿಸೋದಕ್ಕೆ ಜಪ, ಕೀರ್ತನೆ, ಪ್ರಚಾರ. ಕೀರ್ತಿಸೋದು ಅಂದ್ರೆ ಶ್ರವಣ ಅಂತ ಇದ್ದೀರಲ್ಲ. ವೈಭವಗಳನ್ನು ಕೀರ್ತಿಸೋ ಮಾರ್ಗ ಏನು? ಭಕ್ತರ ಸಂಘ. ಸ್ಪಷ್ಟವಾಗಿ ಓಕೆ. ವೈಭವಗಳನ್ನ ಕೀರ್ತಿಸೋ ಮಾರ್ಗ ಏನು? ಕೃಷ್ಣ. ಜಪ, ಕೀರ್ತನೆ, ಪ್ರಚಾರ ಮಾಡೋದು ಪ್ರಭುಜಿ. ಓಕೆ. ಜಪ, ಕೀರ್ತನೆ, ಪ್ರಚಾರ ಅಂದ್ರೇನು? ಭಗವಂತನ ಬಗ್ಗೆ ಹೇಳುವುದು, ಭಗವಂತನ ಭಕ್ತರನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡುದು. ಅದ್ರ ಜೊತೆಗೆ ಆ ಲಿಸ್ಟಲ್ಲಿ ಪುಸ್ತಕ ವಿತರಣೆ ಹಾಕೋಬೇಕು. ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಇವಾಗ ಪುಸ್ತಕ ವಿತರಣೆ ನಮ್ಮ ಮನಸ್ಸಿನಿಂದ ಪ್ರಚಾರದಲ್ಲಿ ಬಂದಿಲ್ಲ. ಆ ಪುಸ್ತಕ ತಗೊಂಡು ಅದಕ್ಕೆ ಪ್ರಭುಪಾದರು ಹೇಳ್ತಾ ಇದ್ರು, ನಿಮ್ಮ ಪ್ರಚಾರದಿಂದ ಏನು ಉಪಯೋಗ ಆಗತ್ತೆ, ಮೊದಲು ಪುಸ್ತಕ ಕೊಡಿ ಅಂತ. ಸೊ ಪ್ರಭುಪಾದರ ಇಚ್ಛೆಯ ಪ್ರಕಾರ ಮೊದಲು ನಾವು ಪ್ರಭುಪಾದರ ಪುಸ್ತಕಗಳನ್ನ ವಿತರಿಸ್ಬೇಕು. ಯಾಕೆ? ಆ ಪ್ರಭುಪಾದರ ಪುಸ್ತಕಗಳನ್ನು ವಿತರಿಸಿದಾಗ ಆ ವ್ಯಕ್ತಿ ಯಾರು ಪುಸ್ತಕ ತಗೊಂಡು ಹೋಗಿರ್ತಾರೋ ಅವ್ರು ಓದ್ತಾರ. ಆಮೇಲೆ ನಾವು ಎಷ್ಟು ಹೇಳಿದ್ರು ಎಲ್ಲರಿಗೂ ಅದು ಸಂಪೂರ್ಣವಾಗಿ ಅವ್ರಿಗೆ ತಲೆಗೆ ಇಳಿದೇ ಇರ್ಬೋದು. ಸೊ ಒಂದು ಈ ರೀತಿ ವ್ಯಾಸಾಸನದ ಮೇಲೆ ಕೂತ್ಕೊಂಡು ಪ್ರಚಾರ ಮಾಡೋದು. ಎರಡನೇದು ಇನ್ನೊಬ್ಬರ ಹತ್ರ ಕೃಷ್ಣನ ಬಗ್ಗೆ ಮಾತಾಡೋದು. ಮೂರನೇದು ಕೃಷ್ಣನ ಪ್ರಭುಪಾದರ ಪುಸ್ತಕಗಳನ್ನ ವಿತರಿಸೋದು. ಇದು ಕೀರ್ತಿಸೋದು. ಕಲ್ಯಾಣ ಗುಣಗಳ ವೈಭವವನ್ನ ನಾವು ಈ ರೀತಿ ಕೀರ್ತಿಸ್ತೀವಿ. ಇದು ಕೀರ್ತನೆ. ಅದು ಮಾಡೋದ್ರಲ್ಲಿ ಅವರು ಸದಾ ತೃಪ್ತರು. ಬೇರೆ ಏನನ್ನಾದರೂ ಅಪೇಕ್ಷಿಸುವುದನ್ನಾಗಲಿ ಯಾರನ್ನೋ ಕುರಿತು ಪ್ರಾರ್ಥಿಸುವುದನ್ನಾಗಲಿ ಅವರು ಮಾಡುವುದಿಲ್ಲ. ಇನ್ನೇನು ಅಪೇಕ್ಷೆನೂ ಇಲ್ಲ, ಇನ್ಯಾರನ್ನೂ ಅವರು ಕುರಿತು ಪ್ರಾರ್ಥಿಸೋದು ಇಲ್ಲ. ಇಂತಹ ಶುದ್ಧ ಭಕ್ತರು ಮಹಾತ್ಮರ ಪಾದ ಪದ್ಮಗಳ ಸೇವೆಯಲ್ಲಿ ತೊಡಗಿದ್ದು ತಮ್ಮ ಭೌತಿಕ ಅಪೇಕ್ಷೆಗಳನ್ನೆಲ್ಲ ತೊರೆದಾಗ ಅವರು ಅಲೌಕಿಕ ಆನಂದವನ್ನ ಅನುಭವಿಸ್ತಾರೆ. ಸೊ ನಾವು ಅಲೌಕಿಕ ಆನಂದವನ್ನ ಅನುಭವಿಸ್ತಾ ಇಲ್ಲ ಅಂದ್ರೆ ಈ ಮೂರು ಕಾರಣಗಳಲ್ಲಿ ಒಂದು ಕಾರಣ ಇರುತ್ತೆ, ಒಂದು ಅಥವಾ ಹೆಚ್ಚು. ಭಾಗವತದ 9ನೇ ಸ್ಕಂದದಲ್ಲಿ 4ನೇ ಅಧ್ಯಾಯ ಶ್ಲೋಕ 67ರಲ್ಲಿ ವೈಕುಂಠಾಧಿಪತಿಯು ದುರ್ವಾಸ ಮುನಿಗಳನ್ನುದ್ದೇಶಿಸಿ ಹೀಗೆನ್ನುತ್ತಾನೆ: ಭಕ್ತಿ ಸೇವೆಯಲ್ಲಿ ನಿರತರಾಗಿರುವಷ್ಟರಿಂದ ನನ್ನ ಶುದ್ಧ ಭಕ್ತರು ಸದಾ ತೃಪ್ತರು. ಅದರಿಂದ ಅವರು ಮುಕ್ತಿಯ 5 ಸೋಪಾನಗಳಾದ ಯಾವ ಮುಕ್ತಿಯು ಬೇಡ ಇವುಗಳನ್ನು ಕೂಡ ಆಶಿಸುವುದಿಲ್ಲ. ಮುಕ್ತಿಯ ಈ 5 ಸ್ಥಾನಗಳಲ್ಲೇ ನನ್ನ ಭಕ್ತರು ನಿರಾಸಕ್ತರಾಗಿರುವಾಗ ಐಹಿಕ ಸಂಪತ್ ಸಮೃದ್ಧಿಯನ್ನಾಗಲಿ ಅಥವಾ ಐಹಿಕ ಮುಕ್ತಿಯನ್ನಾಗಲಿ ಎಷ್ಟರ ಮಟ್ಟಿಗೆ ಲಕ್ಷಿಸುತ್ತಾರೆಂಬುದನ್ನು ನೀನು ಊಹಿಸಿಕೊಳ್ಳಬಹುದು. ಭಗವಂತ ದುರ್ವಾಸ ಮುನಿಗಳಿಗೆ ಹೇಳ್ತಾ ಇದ್ದಾರೆ, ನನ್ನ ಭಕ್ತರು ಯಾವಾಗಲೂ ಸುಮ್ಮನೆ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವಷ್ಟರಿಂದಲೇ ಅವರು ತೃಪ್ತರಾಗಿರ್ತಾರೆ. ನಾಗಪತ್ನಿಯರು, ಕಾಳಿಯ ಸರ್ಪದ ಪತ್ನಿಯರು ಮಾಡಿದ ಇಂತಹುದೇ ಒಂದು ಪ್ರಾರ್ಥನೆಯ ಪ್ರಸಕ್ತಿ ಭಾಗವತದ 10ನೇ ಸ್ಕಂದದಲ್ಲಿದೆ. 16ನೇ ಅಧ್ಯಾಯ ಶ್ಲೋಕ 37. ನಾಗಪತ್ನಿಯರು ಇಂತೆಂದು ನುಡಿಯುತ್ತಾರೆ: ಪ್ರಿಯ ಪ್ರಭುವೆ, ನಿನ್ನ ಪಾದ ಕಮಲಗಳ ಧೂಳು ಅದ್ಭುತ ಮಹಿಮೆಯುಳ್ಳದ್ದು. ಆ ಧೂಳನ್ನು ಪಡೆವ ಸುದೈವಿ ವ್ಯಕ್ತಿಯು ಸ್ವರ್ಗೀಯ ಗೃಹವ್ಯೂಹಗಳಾಗಲಿ, ಗೃಹ ಪದ್ಧತಿಯ ಮೇಲಿನ ಒಡೆತನವಾಗಲಿ, ಯೋಗ ಸಿದ್ಧಿಯಾಗಲಿ ಅಥವಾ ಐಹಿಕ ಅಸ್ತಿತ್ವದಿಂದ ಮುಕ್ತಿಯಾಗಲಿ ಬೇಕು ಎನ್ನುವುದಿಲ್ಲ. ಅವನು ಲಕ್ಷ್ಯ ಮಾಡುವುದೂ ಇಲ್ಲ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ನಿನ್ನ ಪಾದ
ಕಮಲಗಳ ಧೂಳಿಯನ್ನು ಧಾರಣ ಮಾಡಿದಾತನು ಯಾವುದೇ ಸಿದ್ಧಿ ಪ್ರಸಿದ್ಧಿಗಳನ್ನು ಒಂದು ತೃಣ ಮಾತ್ರವೂ ಲಕ್ಷಿಸುವುದಿಲ್ಲ. ಮತ್ತೆ ಯಾರು ನಿನ್ನ ಪಾದದ ಧೂಳಿಯನ್ನು ಧಾರಣ ಮಾಡಿದಾತನು. ಯಾರು ಪಾದದ ಧೂಳನ್ನು ಪಡೆಯುವ ವ್ಯಕ್ತಿ ಅಂದ್ರೆ ಭಗವಂತನ ಸೇವೆಯಲ್ಲಿ ಯಾರು ತೊಡಗಿದಾನೋ ಅವನು. ಭಾಗವತದ 10ನೇ ಸ್ಕಂದದಲ್ಲಿ 77ನೇ ಅಧ್ಯಾಯ ಶ್ಲೋಕ 21ರಲ್ಲಿ ಬರುವ ಒಂದು ಪ್ರಸಕ್ತಿ ಹೀಗಿದೆ. ಅದರಲ್ಲಿ ಶ್ರುತಿಗಳು, ಸಾಕಾರ ವೇದಗಳು ಭಗವಂತನನ್ನು ಕುರಿತು ಹೇಳ್ತಾರೆ, ಪ್ರಿಯ ಪ್ರಭುವೇ, ಆಧ್ಯಾತ್ಮಿಕ ಜ್ಞಾನವನ್ನು ಅರ್ಥೈಸಿಕೊಳ್ಳುವುದು ದುಸ್ತರ. ನಿನ್ನ ಯಥಾರೂಪದಲ್ಲಿ ಆಗಿರುವ ಈಗಿನ ನಿನ್ನ ಆವಿರ್ಭಾವವು ಕಠಿಣ ವಸ್ತುವಾದ ಆತ್ಮಜ್ಞಾನದ ತಿಳಿವನ್ನು ನೀಡುವುದಕ್ಕಾಗಿಯೇ ಉಂಟಾಗಿದೆ. ಈಗ ನಿನ್ನ ಆವಿರ್ಭಾವವು ನಿನ್ನ ಯಥಾರೂಪದಲ್ಲಿ ಆಗಿರುವ ಈಗಿನ ನಿನ್ನ ಆವಿರ್ಭಾವ, ಭಗವಂತ ಯಾವಾಗ ಪ್ರಕಟ ಆದ್ರೂ ಕೂಡ ಯಥಾರೂಪದಲ್ಲೇ ಪ್ರಕಟ ಆಗ್ತಾನೆ. ಅದು ಕಠಿಣ ವಸ್ತುವಾದ ಆತ್ಮಜ್ಞಾನದ ತಿಳಿವನ್ನು ನೀಡುವುದಕ್ಕಾಗಿಯೇ ಉಂಟಾಗಿದೆ. ಭಗವಂತನ ಪ್ರತಿಯೊಂದು ಅವತಾರವೂ ಕೂಡ ಈ ಭಗವತ್ ತತ್ವ ವಿಜ್ಞಾನವನ್ನ ಹಂಚೋ ಒಂದು ಉದ್ದೇಶದಿಂದಲೇ ಬರೋದು. ಹೀಗಾಗಿ ಮುಕ್ತಾತ್ಮರಾದ ಆಚಾರ್ಯರನ್ನು ಸೇರಿಕೊಳ್ಳಲು ತಮ್ಮ ಗೃಹ ಸೌಖ್ಯವನ್ನು ತೊರೆದಿರುವ ಭಕ್ತರು ಇದೀಗ ನಿನ್ನ ಭಕ್ತಿ ಸೇವೆಯಲ್ಲಿ ಪೂರ್ಣ ತನ್ಮಯರಾಗಿದ್ದಾರೆ. ಮುಕ್ತಾತ್ಮರಾದ ಆಚಾರ್ಯರನ್ನು ಸೇರಿಕೊಳ್ಳಲು ತಮ್ಮ ಗೃಹ ಸೌಖ್ಯವನ್ನು ತೊರೆದಿರುವ ಭಕ್ತರು ಇದೀಗ ನಿನ್ನ ಭಕ್ತಿ ಸೇವೆಯಲ್ಲಿ ಪೂರ್ಣ ತನ್ಮಯರಾಗಿದ್ದಾರೆ. ಆದ್ದರಿಂದ ಮುಕ್ತಿ ಎಂಬ ಹೆಸರಿನಲ್ಲಿ ಸಿಗುವುದನ್ನು ಆ ಭಕ್ತರು ಲಕ್ಷ್ಯ ಮಾಡುವುದಿಲ್ಲ. ಸೊ ಇಲ್ಲಿ ಮುಖ್ಯವಾದದ್ದೇನು, ಪರಂಪರೆ ಆಚಾರ್ಯರನ್ನ ತೃಪ್ತಿಪಡಿಸೋದಕ್ಕೋಸ್ಕರ, ಅವರ ಜೊತೆಗೆ ಸೇರ್ಕೊಳ್ಳೋದಕ್ಕೋಸ್ಕರ ಒಬ್ಬ ಪ್ರಾಮಾಣಿಕ ಗಂಭೀರ ಮನಸ್ಸಿನ ಭಕ್ತ ತನ್ನ ಗೃಹ ಸುಖವನ್ನು ತೊರೆದು ಭಕ್ತಿ ಸೇವೆಯಲ್ಲಿ ಪೂರ್ಣ ತನ್ಮಯನಾಗ್ತಾನೆ. ಗೃಹ ಸುಖವನ್ನು ತೊರೆಯೋದಕ್ಕೂ ಗೃಹವನ್ನು ತೊರೆಯೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅವನು ಗೃಹ ಸುಖವನ್ನು ತೊರಿತಾನೆ. ಗೃಹದಲ್ಲೇ ಇರ್ಬೇಕು ಅಂದ್ರೆ ತೊಂದರೆ ಇಲ್ಲ, ಆದ್ರೆ ಗೃಹ ಸುಖದಲ್ಲಿ ಸಿಕ್ಕಾಕೋಬಾರ್ದು. ಆಯ್ತು, ಸನ್ನಿವೇಶಗಳೆಲ್ಲ ಬಂದು ಒದಗಿದೆ, ಗೃಹವನ್ನ ತ್ಯಾಗ ಮಾಡ್ತೀನಿ, ಇನ್ನೂ ಸಂತೋಷ. ಆದ್ರೆ ಮಾಡದೇನೂ ಕೂಡ, ಗೃಹವನ್ನ ತ್ಯಾಗ ಮಾಡದೇ ಇದ್ರು ಕೂಡ ಗೃಹ ಸುಖವನ್ನು ಅವನು ತ್ಯಜಿಸ್ತಾನೆ. ಇದು ಪುರುಷರಿಗೂ ಅನ್ವಯ, ಸ್ತ್ರೀಯರಿಗೂ ಅನ್ವಯ. ಗೃಹ ಸುಖವನ್ನ ಎಲ್ಲರೂ ತೊರೆಯಬೇಕು. ಈ ಶ್ಲೋಕಕ್ಕೆ ವಿವರಣೆ ನೀಡುವಾಗ ಒಂದು ಸಂಗತಿಯನ್ನು ಗಮನಿಸಬೇಕು. ಆಧ್ಯಾತ್ಮಿಕ ಜ್ಞಾನವೆಂದರೆ ಆತ್ಮನನ್ನು ಮತ್ತು ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳುವುದೇ ಆಗಿದೆ. ವ್ಯಕ್ತಿಗತ ಆತ್ಮ ಹಾಗೂ ಪರಮಾತ್ಮ ಎರಡೂ ಗುಣಾತ್ಮಕವಾಗಿ ಒಂದೇ. ಆದ್ದರಿಂದ ಎರಡೂ ಬ್ರಹ್ಮನ್ ಅಥವಾ ಆತ್ಮ ಎಂದೇ ಪ್ರಸಿದ್ಧವಾಗಿವೆ. ಆದರೆ ಬ್ರಹ್ಮನ್ನ ಜ್ಞಾನವು ದಕ್ಕುವುದು ಕಷ್ಟ. ಆತ್ಮವನ್ನು ಅರ್ಥ ಮಾಡಿಕೊಳ್ಳುವ ಕಾರ್ಯದಲ್ಲಿ ಅನೇಕ ತತ್ವಜ್ಞಾನಿಗಳು ನಿರತರಾಗಿದ್ದಾರೆ. ಆದರೆ ಅವರು ಗಣನೀಯ ಪ್ರಗತಿಯನ್ನೇನೂ ಸಾಧಿಸಿಲ್ಲ. ಕೋಟಿಗಟ್ಟಲೆ ಜನರಲ್ಲಿ ಎಲ್ಲೋ ಒಬ್ಬನು ಆಧ್ಯಾತ್ಮಿಕ ಜ್ಞಾನ ಎಂದರೇನು ಎಂಬುದನ್ನು ತಿಳಿಯಲು ಪ್ರಯತ್ನಿಸಿಯಾನು. ಹೀಗೆ ಪ್ರಯತ್ನಿಸುವ ಎಷ್ಟೋ ಮಂದಿಯಲ್ಲಿ ಒಬ್ಬನೋ ಅಥವಾ ಬೆರಳೆಣಿಕೆಯಷ್ಟು ಮಂದಿಯೋ ದೇವೋತ್ತಮ ಪರಮಪುರುಷನು ಯಾರೆಂದು ಅರ್ಥ ಮಾಡಿಕೊಳ್ಳಬಹುದು. ನೋಡಿ ನಮ್ಮ ಸ್ಥಾನ ಏನು ಅಂತ. ಕೋಟಿಗಟ್ಟಲೆ ಜನರಲ್ಲಿ ಎಲ್ಲೋ ಒಬ್ಬನು ಆಧ್ಯಾತ್ಮಿಕ ಜ್ಞಾನ ಎಂದ್ರೆ ಏನು ಎಂಬುದನ್ನು ತಿಳಿಯಲು ಪ್ರಯತ್ನಿಸ್ತಾನೆ. ಅಂದ್ರೆ ಅವರಿಗೆ ಅಲೌಕಿಕವಾದದ್ದು ಏನು ಅನ್ನೋಂತ ಅರ್ಥ ಮಾಡ್ಕೊಳ್ಳೋಕೆ ಸಮಯ ಇಲ್ಲ, ಲೌಕಿಕವಾಗಿ ಮುಳುಗೋಗಿದ್ದಾರೆ. ಹಾಗಾಗಿ ಕೋಟಿಗಟ್ಟಲೆ ಜನರಲ್ಲಿ ಒಬ್ಬ. ಹೀಗೆ ಪ್ರಯತ್ನಿಸುವ ಎಷ್ಟೋ ಮಂದಿಯಲ್ಲಿ ಒಬ್ಬರು ಅಥವಾ ಒಂದಿಷ್ಟು ಒಂದು ಬೆರಳೆಣಿಕೆಯಷ್ಟು ಮಂದಿ ದೇವೋತ್ತಮ ಪರಮ ಪುರುಷ ಯಾರೆಂದು ಅರ್ಥ ಮಾಡಿಕೊಳ್ಳಬಹುದು. ಎಂದೇ ಆಧ್ಯಾತ್ಮಿಕ ಜ್ಞಾನವನ್ನು ಅರ್ಥೈಸಿಕೊಳ್ಳುವುದು ಕಷ್ಟವೆಂದು ಮತ್ತು ಅದನ್ನು ಸಾಧನೀಯವನ್ನಾಗಿ ಮಾಡಲು ಸ್ವಯಂ ಪರಮ ಪ್ರಭುವೇ ಕೃಷ್ಣನಾಗಿ ಬಂದು ಅರ್ಜುನಂತಹ ಮಿತ್ರರಿಗೆ ಉಪದೇಶ ಮಾಡುತ್ತಾನೆ ಎಂದು ಈ ಶ್ಲೋಕವು ಹೇಳುತ್ತದೆ. ಆಧ್ಯಾತ್ಮಿಕ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ. ಹಾಗಾಗಿ ಕೃಷ್ಣ ಬಹಳ ಎಲ್ಲಕ್ಕಿಂತ ವೇದಶಾಸ್ತ್ರದ ಸಾರವಾಗಿ ಭಗವದ್ಗೀತೆಯನ್ನು ಕೊಟ್ಟ. ಕೊಡ್ಲಿಲ್ಲ ಮಾತ್ರ, ಅದನ್ನ ಭಕ್ತನಿಗೆ ಕೊಟ್ಟ. ಭಕ್ತನ ಮೂಲಕ ಪ್ರಶ್ನೆಗಳನ್ನ ಮಾಡಿಸ್ದ, ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಟ್ಟ. ಯಾಕೆ? ಆಧ್ಯಾತ್ಮಿಕ ಜ್ಞಾನವನ್ನ ಸುಲಭವಾಗಿ ಅರ್ಥ ಮಾಡಿಸೋ ಉದ್ದೇಶದಿಂದ. ಜನಸಾಮಾನ್ಯರು ಈ ಉಪದೇಶದ ಲಾಭ ಪಡೆಯಲಿ ಎಂಬುದು ಶ್ಲೋಕದ ಇಂಗಿತಾರ್ಥ. ಮುಕ್ತಿ ಎಂದರೆ ಲೌಕಿಕ ಬದುಕಿನ ಎಲ್ಲಾ ಸುಖಗಳನ್ನು ತ್ಯಜಿಸುವುದು ಎಂದು ಕೂಡ ಈ ಶ್ಲೋಕವು ಸೂಚಿಸುತ್ತದೆ. ಐಹಿಕ ಸಂದರ್ಭಗಳಿಂದ ಮುಕ್ತರಾದ ಮಾತ್ರಕ್ಕೆ ನಿರಾಕಾರವಾದಿಗಳು ತೃಪ್ತಿ ಕಾಣುತ್ತಾರೆ.
ಐಹಿಕ ಸಂಬಂಧಗಳಿಂದ ಐಹಿಕ ವಿಷಯಗಳಿಂದ ಮುಕ್ತರಾಗಿದ್ದಕ್ಕೆ ಸಂತೋಷ ಅವರಿಗೆ. ಆದರೆ ಭಕ್ತರಾದವರು ಸ್ವತೇವ ಐಹಿಕ ಬದುಕನ್ನು ತೊರೆದು ಭಗವಾನ್ ಕೃಷ್ಣನ ಅದ್ಭುತ ಲೀಲಾ ಕಾರ್ಯಗಳ ಶ್ರವಣ ಸಂಕೀರ್ತನೆಗಳಲ್ಲಿ ಅಲೌಕಿಕ ಆನಂದವನ್ನು ಪಡೆಯಬಲ್ಲರು. ಸುಮ್ಮನೆ ಐಹಿಕ ವಿಷಯಗಳನ್ನು ತೊರೆಯೋದು ಮುಖ್ಯ ಅಲ್ಲ. ಮುಖ್ಯವಾದದ್ದು ಭಗವಂತನ ಸೇವೆಯಲ್ಲಿ ತೊಡಗೋದು ಮುಖ್ಯ. ಭಗವಂತನ ಶ್ರವಣ ವಿಷಯಗಳ ಶ್ರವಣ ಕೀರ್ತನೆಗಳಲ್ಲಿ ತೊಡಗೋದು ಮುಖ್ಯ. ಭಾಗವತದ 11ನೆಯ ಸ್ಕಂದದಲ್ಲಿ 20ನೆಯ ಅಧ್ಯಾಯ ಶ್ಲೋಕ 34ರಲ್ಲಿ ಭಗವಾನ್ ಕೃಷ್ಣನು ಉದ್ಧವನನ್ನು ಕುರಿತು ಹೀಗೆನ್ನುತ್ತಾನೆ. ಪ್ರಿಯ ಉದ್ಧವ, ಸಂಪೂರ್ಣವಾಗಿ ನನ್ನ ಸೇವೆಯನ್ನಾಶ್ರಯಿಸಿರುವ ಭಕ್ತರು ಭಕ್ತಿ ಸೇವೆಯಲ್ಲಿ ಎಷ್ಟು ದೃಢ ಮನಸ್ಕರೆಂದರೆ ಅವರಿಗೆ ಬೇರೊಂದು ಅಪೇಕ್ಷೆ ಇಲ್ಲ. 4 ಆಧ್ಯಾತ್ಮಿಕ ಸಿದ್ಧಿಗಳನ್ನು ಅಂದರೆ ಧರ್ಮಾರ್ಥ ಕಾಮ ಮೋಕ್ಷ ಅವರಿಗೆ ನೀಡಲಾದಾಗಲೂ ಅವರು ಅದನ್ನು ನಿರಾಕರಿಸುತ್ತಾರೆ. ಎಂದ ಮೇಲೆ ಐಹಿಕ ಜಗತ್ತಿನಲ್ಲಿ ಎಲ್ಲವನ್ನು ನಿರಾಕರಿಸುತ್ತಾರೆಂದು ಬೇರೆಯಾಗಿ ಹೇಳಬೇಕೇನೋ? ಅದೇ ರೀತಿ ಭಾಗವತದ 11ನೆಯ ಸ್ಕಂದದಲ್ಲಿ 14ನೇ ಅಧ್ಯಾಯ ಶ್ಲೋಕ 14ರಲ್ಲಿ ಭಗವಾನ್ ಕೃಷ್ಣನು ಉದ್ಧವನನ್ನು ಕುರಿತು ಹೀಗನ್ನುತ್ತಾನೆ. ಪ್ರಿಯ ಉದ್ಧವ, ಯಾರ ಮನಸ್ಸು ಹಾಗೂ ಕಾರ್ಯಗಳು ಸಂಪೂರ್ಣವಾಗಿ ನನ್ನನ್ನೇ ಚಿಂತಿಸುತ್ತಿವೆಯೋ ಅಂಥ ವ್ಯಕ್ತಿಯು ಬ್ರಹ್ಮನ ಸ್ಥಾನವನ್ನಾಗಲಿ, ಇಂದ್ರನ ಸ್ಥಾನವನ್ನಾಗಲಿ, ಗೃಹಲೋಕಗಳ ಒಡೆತನವನ್ನಾಗಲಿ, ಅಷ್ಟಸಿದ್ಧಿಗಳನ್ನಾಗಲಿ, ಕೊನೆಗೆ ಮುಕ್ತಿಯನ್ನಾಗಲಿ ಬಯಸುವುದಿಲ್ಲ. ಭಾಗವತದ 12ನೇ ಸ್ಕಂದದಲ್ಲಿ ಶಿವನು ಪಾರ್ವತಿಗೆ ಹೇಳ್ತಾನೆ, ದೇವಿ, ಮಹಾಬ್ರಾಹ್ಮಣನಾದ ಮಾರ್ಕಂಡೇಯನು ದೇವೋತ್ತಮ ಪರಮಪುರುಷನಲ್ಲಿ ಅಚಲ ಶ್ರದ್ಧಾಭಕ್ತಿಗಳನ್ನು ಸಾಧಿಸಿದ್ದಾನೆ. ಹಾಗಾಗಿ ಅವನು ಬೇರಾವ ಆಶೀರ್ವಾದಗಳನ್ನು ಅಪೇಕ್ಷಿಸುವುದಿಲ್ಲ. ಐಹಿಕ ಜಗತ್ತಿನ ಬದುಕಿನಿಂದ ಮುಕ್ತಿಯೂ ಕೂಡ ಅವನಿಗೆ ಬೇಡ. ಸೊ ಹಾಗಾಗಿ ಇದು ಶುದ್ಧ ಭಕ್ತರ ಒಂದು ಸ್ಥಾನ. ಅವರು ಸಂಪೂರ್ಣವಾಗಿ ಭಕ್ತಿ ಸೇವೆಯನ್ನು ಆಶ್ರಯಿಸಿದ್ದಾರೆ, ಭಗವಂತನ ಪಾದ ಪದ್ಮಗಳನ್ನು ಆಶ್ರಯಿಸಿದ್ದಾರೆ. ಮತ್ತೆ ಅವರು ಯಾವಾಗಲೂ ಸತತಂ ಕೀರ್ತಯಂತೋಮ ಅಥವಾ ಮನ್ಮನಾಭವ ಮದ್ಭಕ್ತೋ, ಯಾವಾಗಲೂ ಕೃಷ್ಣನ ಯೋಚನೆಯಲ್ಲಿ ಇರ್ತಾರೆ. ಸೊ ಒಂದು ಕೃಷ್ಣ ಪ್ರಜ್ಞೆ ಅಂದ್ರೆ ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಅದಕ್ಕೆ ವ್ಯಾಖ್ಯಾನ ನೀಡಬಹುದು. ಅಂದ್ರೆ ಏನಂದ್ರೆ ಪ್ರಭುಪಾದ ಪ್ರಜ್ಞೆ. ಕೃಷ್ಣ ಪ್ರಜ್ಞೆಗೆ ಇನ್ನೊಂದು ಪ್ರಜ್ಞೆ. ಕೃಷ್ಣ ಪ್ರಜ್ಞೆ ಅಂದ್ರೆ ನೇರವಾಗಿ ಕೃಷ್ಣನ ಪ್ರಜ್ಞೆ, ಆದ್ರೆ ಇನ್ನೊಂದು ಪ್ರಭುಪಾದರ ಪ್ರಜ್ಞೆ ಅಥವಾ ಚೈತನ್ಯ ಮಹಾಪ್ರಭುಗಳ ಪ್ರಜ್ಞೆ. ಅಂದ್ರೆ ಈ ಪ್ರಭುಪಾದರನ್ನ ಹೇಗೆ ಸಂತೃಪ್ತಿಗೊಳಿಸೋದು ಅನ್ನೋ ಪ್ರಜ್ಞೆ ಇದ್ರೂ ಕೂಡ ಅದು ಕೃಷ್ಣ ಪ್ರಜ್ಞೆ. ಅಥವಾ ಚೈತನ್ಯ ಮಹಾಪ್ರಭುಗಳನ್ನ ಹೇಗೆ ಸಂತೃಪ್ತಿಗೊಳಿಸೋದು ಅಂತ ಹೇಳೋದು ಯೋಚನೆ ಮಾಡ್ತಾ ಇದ್ರು ಕೂಡ ಅದು ಕೃಷ್ಣ ಪ್ರಜ್ಞೆ. ಅಥವಾ ಅದೇ ರೀತಿಯಲ್ಲಿ ಗುರುಗಳ ಆಜ್ಞೆಗಳನ್ನ ಹೇಗೆ ಈಡೇರಿಸೋದು ಅಂತ ಯೋಚನೆ ಮಾಡ್ತಾ ಇದ್ರು ಕೂಡ ಅದು ಗುರು ಪ್ರಜ್ಞೆ. ಅಂದ್ರೆ ಪ್ರಭುಪಾದರ ಪ್ರಜ್ಞೆ ಅಂದ್ರೆ ಕೃಷ್ಣ ಪ್ರಜ್ಞೆ. ಹಾಗಾಗಿ ಕೃಷ್ಣ ಪ್ರಜ್ಞೆ ಅಂದ್ರೆ ನಾವು ಅನ್ಕೋಬಾರ್ದು, ಸುಮ್ಮನೆ ನೇರವಾಗಿ ಕೃಷ್ಣನ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು, ಅದು ಕೃಷ್ಣ ಪ್ರಜ್ಞೆನೆ. ಅರೆ ಕೃಷ್ಣನ ವಿಷಯಗಳ ಪ್ರಚಾರ ಕಾರ್ಯದಲ್ಲಿ ತೊಡಗೋದು ಕೂಡ ಕೃಷ್ಣ ಪ್ರಜ್ಞೆ, ಅದ್ರ ಬಗ್ಗೆ ಯೋಚನೆ ಮಾಡೋದು ಕೂಡ ಕೃಷ್ಣ ಪ್ರಜ್ಞೆ. ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ಆಚರಿಸಲಾಗುವ ಧಾರ್ಮಿಕ ವಿಧಿಯನ್ನು ಕುರಿತಂತೆ ಪದ್ಮಪುರಾಣದಲ್ಲಿ ವರ್ಣನೆ ಇದೆ. ಕಾರ್ತಿಕದಲ್ಲಿ ದಿನಂಪ್ರತಿ ಕೃಷ್ಣನನ್ನು ಅವನ ದಾಮೋದರ ರೂಪದಲ್ಲಿ ಪೂಜಿಸುವುದು ವೃಂದಾವನದಲ್ಲಿ ವಾಡಿಕೆ. ಕೃಷ್ಣನ ಬಾಲ್ಯದಲ್ಲಿ ಅವನನ್ನು ಅವನ ತಾಯಿ ಯಶೋದೆಯು ಹಗ್ಗದಿಂದ ಬಿಗಿದು ಕಟ್ಟಿ ಹಾಕಿದುದನ್ನು ಅವನ ದಾಮೋದರ ರೂಪವು ಸೂಚಿಸುತ್ತದೆ. ದಾಮ ಎಂದರೆ ಹಗ್ಗಗಳು, ಉದರ ಎಂದರೆ ಹೊಟ್ಟೆ. ತಾಯಿ ಯಶೋದೆಯು ತನ್ನ ತುಂಟ ಮಗನ ಚೇಷ್ಟೆಗಳಿಂದ ಕೋಪಗೊಂಡು ಕೃಷ್ಣನ ಹೊಟ್ಟೆಗೆ ಹಗ್ಗ ಬಿಗಿದು ಕಟ್ಟಿ ಹಾಕಿದಳು. ಈ ಕಾರಣ ಕೃಷ್ಣನಿಗೆ ದಾಮೋದರ ಎಂದು ಹೆಸರು ಬಂದಿದೆ. ಕಾರ್ತಿಕ ಮಾಸದಲ್ಲಿ ದಾಮೋದರನನ್ನು ಕುರಿತು ಹೀಗೆಂದು ಪ್ರಾರ್ಥಿಸಲಾಗುತ್ತದೆ. ಪ್ರಿಯ ಪ್ರಭುವೇ, ನೀನು ಸಕಲಕ್ಕೆಲ್ಲಕ್ಕೂ ಒಡೆಯ, ಸಕಲ ವರಪ್ರದಾಯಕ. ಅವರವರ ಭಕ್ತರಿಗೆ ಆಗಾಗ ವರಗಳನ್ನು ದಯಪಾಲಿಸುವ ಬ್ರಹ್ಮ ಹಾಗೂ ಶಿವನಂತಹ ಅನೇಕ ದೇವತೆಗಳಿದ್ದಾರೆ. ಉದಾಹರಣೆ, ರಾವಣನಿಗೆ ಶಿವನು ಅನೇಕ ವರಗಳನ್ನು ದಯಪಾಲಿಸಿದ. ಹಿರಣ್ಯಕಶಿಪುವಿಗೆ ಬ್ರಹ್ಮನ ಆಶೀರ್ವಾದವಿತ್ತು. ಆದರೆ ಬ್ರಹ್ಮ ಹಾಗೂ ಶಿವನು ಭಗವಾನ್ ಕೃಷ್ಣನು ನೀಡುವ ವರಗಳನ್ನು ಅವಲಂಬಿಸಿಕೊಂಡಿದ್ದಾರೆ. ಆದ್ದರಿಂದ ಕೃಷ್ಣನನ್ನು ಎಲ್ಲಾ ಪರೋಪಕಾರಿಗಳ ಪ್ರಭು ಎಂದು ಸಂಬೋಧಿಸಲಾಗುತ್ತದೆ. ಹೀಗಾಗಿ ಭಗವಾನ್ ಕೃಷ್ಣನು ಅವನ ಭಕ್ತರಿಗೆ ಬೇಕಾದದ್ದೆಲ್ಲವನ್ನು ನೀಡಬಲ್ಲ. ಹೀಗಿದ್ದು ಭಕ್ತನ ಪ್ರಾರ್ಥನೆಯಂತೂ ಮುಂದುವರಿದೇ ಇರುತ್ತದೆ. ಮುಂದುವರಿದೇ ಇರುತ್ತದೆ. ನಾನು ಮುಕ್ತಿಯನ್ನಾಗಲಿ ಅಥವಾ ಮುಕ್ತಿಯವರೆಗೆ ಐಹಿಕ ಸೌಲಭ್ಯಗಳನ್ನಾಗಲಿ ಬೇಡುವುದಿಲ್ಲ. ನಾನು ನಿಜವಾಗಿ ಬಯಸುವುದೇನೆಂದರೆ ನಾನು ನಿನ್ನನ್ನು ಈಗಿನ ದಾಮೋದರ ರೂಪದಲ್ಲಿ ಸದಾ ಕಾಣುತ್ತಿರಬೇಕು.
ನೀನು ಎಷ್ಟು ಸುಂದರನೋ ಮನಮೋಹಕನೋ ಆಗಿದ್ದೀಯ ಎಂದರೆ ಈ ನಿನ್ನ ಅದ್ಭುತ ದಾಮೋದರ ರೂಪ ಒಂದರ ಹೊರತು ಬೇರೊಂದು ನನಗೆ ಬೇಡ. ಇದು ಕೂಡ ಅದೇ ದಾಮೋದರ ಅಷ್ಟಕದಲ್ಲಿದೆ. ಇದೇ ಪ್ರಾರ್ಥನೆಯಲ್ಲಿ ಇನ್ನೂ ಒಂದು ಪರಿಚ್ಛೇದವಿದ್ದು ಅದು ಹೀಗಿದೆ: ಪ್ರಭು ದಾಮೋದರನೇ, ಒಮ್ಮೆ ನೀನು ನಂದಮಹಾರಾಜನ ಮನೆಯಲ್ಲಿ ತುಂಟಾಟ ಆಡುತ್ತಿದ್ದಾಗ ಮೊಸರು ತುಂಬಿದ ಗಡಿಗೆಯನ್ನು ಒಡೆದು ಹಾಕಿಬಿಟ್ಟೆ. ಆ ಕಾರಣ ಮಾತೆ ಯಶೋದೆ ನಿನ್ನನ್ನು ತಪ್ಪಿತಸ್ಥನೆಂದು ಎಣಿಸಿ ಹಗ್ಗಗಳಿಂದ ಬಿಗಿದು ಒರಳಿಗೆ ಕಟ್ಟಿ ಹಾಕಿದಳು. ಆ ಹೊತ್ತಿನಲ್ಲಿ ಕುಬೇರನ ಇಬ್ಬರು ಪುತ್ರರಾದ ನಲಕುವರ ಹಾಗೂ ಮಣಿಗ್ರೀವ ಎಂಬುವರು ನಂದಮಹಾರಾಜನ ಅರಮನೆಯ ಅಂಗಳದಲ್ಲಿ ಅರ್ಜುನ ವೃಕ್ಷಗಳಾಗಿ ನಿಂತಿದ್ದರು. ನೀನವರನ್ನು ಉದ್ಧರಿಸಿದೆ. ಹೀಗೆ ನಿನ್ನ ಕರುಣಾಪೂರಿತ ಲೀಲೆಗಳಿಂದ ಆ ಸಹೋದರನನ್ನು ಉದ್ಧರಿಸಿದಂತೆ ನನ್ನನ್ನು ಉದ್ಧರಿಸು ಎಂಬುದೇ ನನ್ನ ಭಿನ್ನಹ. ಯಾವ ಶ್ಲೋಕ ಇದು? ದಾಮೋದರಾಷ್ಟಕಂ. ಮೊದಲನೇದು, ನೀನು ಸಕಲಕ್ಕೆಲ್ಲಕ್ಕೂ ಒಡೆಯ. ಒಡೆಯ ಏನು? ಕಂಟ್ರೋಲರ ಅಲ್ಲ. ಕುಬೇರಾತ್ಮಜೋ ಬದ್ಧ ಮುಕ್ತವು ಅಲ್ಲ, ಮೊದಲನೇದು ಇಲ್ಲಿ ಏನು? ನೀನು ಸಕಲಕ್ಕೆಲ್ಲಕ್ಕೂ ಒಡೆಯ, ಸಕಲ ವರಪ್ರದಾಯಕ. ವರಂ ದೇವ ಮೋಕ್ಷಂ. ವರಂ ದೇವ ಮೋಕ್ಷಂ. ನಾಲ್ಕನೇದು ಪ್ರಭುಜಿ ಶ್ಲೋಕ. ಓಕೆ, ನಾಲ್ಕನೇದು. ಓಕೆ, ಆಮೇಲೆ ಮುಂದೇದು ನೆಕ್ಸ್ಟ್ ಒನ್, ನಾನು ಮುಕ್ತಿಯನ್ನಾಗಲಿ. ಯಾವುದು? ಕುಬೇರಾತ್ಮಜೋ ಬದ್ಧ ಮುಕ್ತೈವ ಸ್ವಯಮೋಚಿತೋ ಭಕ್ತಿ ಬಾಧೋ ಕೃತೌಚ. ಅದು ಏಳನೇದು. ಅದು ಮುಂದಿಂದು. ಅದಕ್ಕಿಂತ ಮುಂಚೆದೆ ಅದು ಮುಕ್ತಿಯನ್ನಾಗಲಿ ಮುಕ್ತಿಯವರೆಗೆ ಐಹಿಕ ಸೌಲಭ್ಯವನ್ನಾಗಲಿ ಬೇಡುವುದಿಲ್ಲ. ಅದ್ಯಾವುದು? ತಥಾ ಪ್ರೇಮ ಭಕ್ತಿರ್ ಸ್ವಕಾಮೆ ಪ್ರಯಚ್ಛ ನಮೋಕ್ಷೇ ಗ್ರಹೋ ಮೇಸ್ತಿ ದಾಮೋದರೇ. ಓಕೆ. ನಮೋಕ್ಷೇ ಗ್ರಹೋ ಮೇಸ್ತಿ. ಓಕೆ, ಸೊ ಏಳನೇದು, ನಾಲ್ಕನೇದು. ಎರಡು ಶ್ಲೋಕ ಹೇಳಿದ್ದಾರೆ. ಓಕೆ, ಮೇಲಿನ ಶ್ಲೋಕದ ಹಿನ್ನೆಲೆಯ ಕಥೆ ಹೀಗುಂಟು. ಓಕೆ, ದೇವತೆಗಳ ಖಜಾನೆಯ ಪಾಲಕನಾದ ಕುಬೇರನ ಸಂಪತ್ತಿನಿಂದಾಗಿ ಅವನು ಇಬ್ಬರು ಮಕ್ಕಳು ಗರ್ವದಿಂದ ಬೀಗುತ್ತಿದ್ದರು. ಈ ಮದದಲ್ಲೇ ಒಂದು ದಿನ ಆ ಇಬ್ಬರು ಸ್ವರ್ಗೀಯ ಗೃಹಲೋಕವೊಂದರ ಸರೋವರದಲ್ಲಿ ನಗ್ನ ಅಪ್ಸರೆಯರೊಂದಿಗೆ ಜಲಕ್ರೀಡೆ ಆಡುತ್ತಿದ್ದರು. ಆ ಹೊತ್ತಿನಲ್ಲಿ ನಾರದ ಮಹಾಮುನಿಗಳು ಆ ಮಾರ್ಗವಾಗಿ ಬಂದವರೇ ಕುಬೇರ ಪುತ್ರರ ಲಜ್ಜೆಗೇಡಿ ವರ್ತನೆಯಿಂದ ದುಃಖಿತರಾದರು. ಅಪ್ಸರೆಯರು ತಮ್ಮ ನಗ್ನ ದೇಹಗಳನ್ನು ವಸ್ತ್ರಗಳಿಂದ ಮರೆಮಾಡಿಕೊಂಡರು. ಆದರೆ ಮದ್ಯ ವ್ಯಸನಿಗಳಾಗಿದ್ದ ಆ ಇಬ್ಬರು ಕುಬೇರ ಪುತ್ರರು ನಾಚಿಕೆ ಎಂಬುದನ್ನೇ ತೋರ್ಪಡಿಸಲಿಲ್ಲ. ಆ ಇಬ್ಬರ ವರ್ತನೆಯಿಂದ ಕುಪಿತರಾದ ನಾರದರು ಅವರನ್ನು ಕುರಿತು, ನೀವು ಬುದ್ಧಿಹೀನರು, ಆದ್ದರಿಂದ ನೀವಿಬ್ಬರು ಕುಬೇರನ ಪುತ್ರರಾಗಿರುವುದರ ಬದಲು ಮರುಗಳಾಗಿರುವುದು ಮೇಲು ಎಂದು ಶಪಿಸಿದರು. ಶಾಪ ವಾಕ್ಯವನ್ನು ಕೇಳಿದ ಕುಬೇರ ಪುತ್ರರಿಗೆ ಬುದ್ಧಿ ಬಂದು ತಾವೆಸಗಿದ ಅಪರಾಧವನ್ನು ಮನ್ನಿಸುವಂತೆ ನಾರದರನ್ನು ಪ್ರಾರ್ಥಿಸಿದರು. ಆಗ ನಾರದರು, ನೀವಿಬ್ಬರು ಅರ್ಜುನ ವೃಕ್ಷಗಳಾಗಿ ನಂದ ಮಹಾರಾಜನ ಅರಮನೆಯ ಅಂಗಳದಲ್ಲಿ ನಿಂತಿರುತ್ತೀರಿ. ಮುಂದೆ ಸ್ವಯಂ ಕೃಷ್ಣನೇ ನಂದ ಮಹಾರಾಜನ ಸಾಕು ಮಗನಾಗಿ ಅವತರಿಸಿ ಬಂದು ನಿಮ್ಮನ್ನು ಉದ್ಧರಿಸುತ್ತಾನೆ ಎಂದರು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ನಾರದರ ಶಾಪವು ಇಬ್ಬರು ಕುಬೇರ ಪುತ್ರರಿಗೆ ವರವೇ ಆಯಿತು. ಏಕೆಂದರೆ ಕೃಷ್ಣನ ಅನುಗ್ರಹ ಅವರ ಮೇಲಾಗುವ ವಿಚಾರ ಅವರಿಗೆ ಮೊದಲೇ ತಿಳಿದು ಬಂತು. ತರುವಾಯ ಆ ಇಬ್ಬರು ಕುಬೇರ ಪುತ್ರರು ಅರ್ಜುನ ವೃಕ್ಷಗಳಾಗಿ ನಂದ ಮಹಾರಾಜನ ಅರಮನೆಯ ಅಂಗಳದಲ್ಲಿ ನಿಂತರು. ಹೀಗೆ ಎಷ್ಟು ದೀರ್ಘಕಾಲ ನಿಂತಿದ್ದರೆಂದರೆ, ನಾರದರ ಮಾತನ್ನು ಆಗ ಮಾಡಲೆಂದು ದಾಮೋದರನು ತಾಯಿಯು ತನ್ನನ್ನು ಕಟ್ಟಿದ್ದ ಒರಳನ್ನು ಎಳೆದುಕೊಂಡು ಕುಬೇರ ಪುತ್ರರು ಮರಗಳಾಗಿ ನಿಂತಿದ್ದೆಡೆಗೆ ಬಂದು ಮರಗಳನ್ನು ಉರುಳಿಸಿದನು. ಇಷ್ಟು ಹೊತ್ತಿಗೆ ಶ್ರೇಷ್ಠ ಪ್ರಭು ಭಕ್ತರಾಗಿದ್ದ ನಲಕುವರ ಮತ್ತು ಮಣಿಗ್ರೀವರು ಮರಗಳಿಂದ ಹೊರಬಂದರು.
ಇದೆಲ್ಲೋ ಮೊನ್ನೆ ಓದ್ತಾ ಇದ್ದೆ. ಈ ಅರ್ಜುನ ವೃಕ್ಷಗಳು ಅಂದ್ರೆ ಏನು ಅಂತ ಗೊತ್ತಾಯ್ತು. ಯಾರು ಕೇಳಿದ್ದೀರಾ ಅರ್ಜುನ ವೃಕ್ಷಗಳು ಅಂದ್ರೆ ಏನು ಅಂತ? ಅರ್ಜುನ ವೃಕ್ಷಗಳು ಅಂದ್ರೆ ಅರ್ಜುನ ಮತ್ತೆ ಕಾರ್ತವೀರ್ಯಾರ್ಜುನರನ್ನ ಸಂಬೋಧಿಸುತ್ತಂತೆ ಅದು, ಅಥವಾ ಅವರನ್ನ ಉದ್ದೇಶಿಸ್ತಾ ಇರೋದಂತೆ ಅರ್ಜುನ ವೃಕ್ಷಗಳು ಅಂದ್ರೆ. ಎರಡಿರುತ್ತೆ, ಒಂದು ಅರ್ಜುನ ಅಂತೆ, ಒಂದು ಇನ್ನೊಂದು ಕಾರ್ತವೀರ್ಯ ಅರ್ಜುನ ಅಂತೆ. ಯಾಕೆ ಅಂತ ಗೊತ್ತಾಗ್ಲಿಲ್ಲ, ಬಟ್ ಎಲ್ಲ ಓದ್ದೆ. ಹಯಶೀರ್ಷ ಪಂಚರಾತ್ರದಲ್ಲಿ ಒಂದು ಪಾಠ ಖಂಡವಿದ್ದು ಅದು ಹೀಗಿದೆ: ಹೇ ಪ್ರಭುವೆ, ಹೇ ದೇವೋತ್ತಮ ಪರಮ ಪುರುಷನೇ, ನನ್ನ ಧಾರ್ಮಿಕ ಬದುಕಿನ ಫಲವಾಗಿ ನನಗೆ ಯಾವ ವರವೂ ಬೇಕಿಲ್ಲ. ಧನ ಸಮೃದ್ಧಿಯೂ ಬೇಡ, ಭೋಗಾಪೇಕ್ಷೆ ನನಗಿಲ್ಲ. ಮುಕ್ತಿಯನ್ನು ನಾನೊಲ್ಲೆ. ನಿನ್ನ ಪಾದಕಮಲಗಳ ನಿತ್ಯ ದಾಸನಾಗಿರಬೇಕೆಂಬುದಷ್ಟೇ ನನ್ನ ಪ್ರಾರ್ಥನೆ. ನನ್ನ ಈ ಕೋರಿಕೆಯನ್ನು ಮನ್ನಿಸಿ ವರ ನೀಡು. ಅದೇ ಹಯಶೀರ್ಷ ಪಂಚರಾತ್ರದಲ್ಲಿ ಇನ್ನೊಂದು ಮಾತಿದ್ದು ಅದು ಹೀಗೆ: ಪ್ರಹ್ಲಾದ ಮಹಾರಾಜನಿಗೆ ನರಸಿಂಹದೇವರು ವರ ನೀಡಬಯಸಿದರು. ಪ್ರಹ್ಲಾದನಾದರೋ ತನಗೆ ಯಾವ ಐಕ ವರವೂ ಬೇಡವೆಂದಲ್ಲದೆ ನಿರಂತರ ಪ್ರಭು ದಾಸನಾಗಿರುವುದೊಂದೇ ಸಾಕೆಂದನು. ಈ ಸಂಬಂಧದಲ್ಲಿ ಪ್ರಹ್ಲಾದ ಮಹಾರಾಜನು ರಾಮಚಂದ್ರ ಪ್ರಭುವಿನ ನಿರಂತರ ದಾಸನಾದ ಹನುಮಂತನ ದೃಷ್ಟಾಂತವನ್ನು ನೀಡಿ ಅವನು ಭಗವಂತನಿಂದ ತನಗೆ ಯಾವ ವರವೂ ಬೇಡವೆಂಬುದನ್ನು ಎತ್ತಿ ಹೇಳಿದನು. ಹನುಮಂತನು ಸದಾ ಪ್ರಭು ಸೇವೆಯಲ್ಲಿಯೇ ಇದ್ದು ಬಿಟ್ಟನು. ಅವನ ಆದರ್ಶ ಗುಣ ಆ ಬಗೆಯದು ಎಂದೇ ಭಕ್ತರು ಹನುಮಂತನನ್ನು ಈಗಲೂ ಪೂಜಿಸುತ್ತಾರೆ. ಪ್ರಹ್ಲಾದ ಮಹಾರಾಜನು ಕೂಡ ಹನುಮಂತನಿಗೆ ತನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸಿದನು. ಹನುಮಂತನ ಬಾಯಿಯಿಂದ ಬಂದ ಒಂದು ಶ್ಲೋಕವಿದ್ದು ಅದರ ಅರ್ಥ ಹೀಗುಂಟು: ಪ್ರಿಯ ಪ್ರಭುವೇ, ನೀನು ಇಷ್ಟಪಟ್ಟಲ್ಲಿ ಈ ಐಹಿಕ ಬಾಳಿನಿಂದ ನನಗೆ ಮುಕ್ತಿಯನ್ನು ಕರುಣಿಸಬಲ್ಲೆ. ನಾನು ನಿನ್ನಲ್ಲಿ ಒಂದಾಗುವಂತೆಯೂ ಮಾಡಬಲ್ಲೆ. ನನಗೆ ಇದೊಂದು ಬೇಡ. ಮುಕ್ತಿ ಸಿಕ್ಕಿದ ಬಳಿಕ ನಿನ್ನೊಡನೆ ನನಗಿರುವ ಒಡೆಯ ದಾಸನ ನಂಟನ್ನು ಕುಗ್ಗಿಸುವ ಯಾವುದೂ ನನಗೆ ಬೇಡ. ಹನುಮಂತ ಹೇಳ್ತದೆ. ಹಯಶೀರ್ಷ ಪಂಚರಾತ್ರ. ನಾರದ ಪಂಚರಾತ್ರದಲ್ಲಿಯೂ ಇಂತಹುದೇ ಒಂದು ವಾಕ್ಯ ಉಂಟು. ಅದು ಹೀಗಿದೆ: ಪ್ರಿಯ ಪ್ರಭುವೇ, ಕರ್ಮಕಾಂಡೀಯ ತಪೋಯಜ್ಞಗಳನ್ನು ಆಚರಿಸಿ ಸಿದ್ಧಿ ಗಳಿಸುವುದನ್ನು ನಾನೊಲ್ಲೆ. ಧನ ಸಂಪತ್ತು, ಇಂದ್ರಿಯ ತುಷ್ಟಿ ಹಾಗೂ ಮುಕ್ತಿ ಇವು ಕೂಡ ನನಗೆ ಬೇಡ. ನಾನು ಸದಾ ನಿನ್ನ ಪಾದಾಂಬುಜಗಳಡಿ ಇರುವಂತೆ ಅನುಗ್ರಹಿಸು. ಸಾಲೋಕ್ಯ ಸಾರೂಪ್ಯ ಮುಕ್ತಿಯಾಗಲಿ ನನಗೆ ಬೇಡ. ನಾನು ಸದಾ ನಿನ್ನ ಪ್ರೇಮ ಸೇವೆಯಲ್ಲಿ ತೊಡಗಿರುವಂತೆ ಅನುಗ್ರಹಿಸು, ಅಷ್ಟೇ ಸಾಕು. ಅದೇ ರೀತಿ ಶ್ರೀಮದ್ ಭಾಗವತದ 6ನೇ ಸ್ಕಂದ 14ನೇ ಅಧ್ಯಾಯ 5ನೇ ಶ್ಲೋಕದಲ್ಲಿ ಮಹಾರಾಜ ಪರೀಕ್ಷಿತನು ಶುಕದೇವ ಗೋಸ್ವಾಮಿಯವರನ್ನು ಹೀಗೆ ಪ್ರಶ್ನಿಸಿದನು: ಹೇ ಬ್ರಾಹ್ಮಣರೇ, ವೃತ್ರಾಸುರ ರಾಕ್ಷಸನು ರಜೋಗುಣ ತಮೋಗುಣಗಳ ಆವೇಶ ಉಳ್ಳವನಾಗಿ ಪಾಪಿಯಾಗಿದ್ದನು. ಹೀಗಿರುವಾಗ ವೃತ್ರಾಸುರನು ದೇವೋತ್ತಮ ಪರಮಪುರುಷನಾದ ನಾರಾಯಣನ ಬಗ್ಗೆ ಅಂತಹ ಸಿದ್ಧಿಯ ಹಂತವನ್ನು ಹೇಗೆ ತಾನೇ ಸಂಪಾದಿಸಿಕೊಂಡನು? ಕಠಿಣ ನೇಮ ನಿಷ್ಠೆಯ ಬದುಕಿಗೆ ಅರ್ಪಿಸಿಕೊಂಡ ಮತ್ತು ಸಂಪೂರ್ಣ ಜ್ಞಾನ ಹೊಂದಿ ಮುಕ್ತಿ ಪಡೆದ ಶ್ರೇಷ್ಠ ವ್ಯಕ್ತಿಗಳು ಭಗವಂತನ ಭಕ್ತರಾಗಲು ಶ್ರಮಿಸಬೇಕೆಂದು ಕೇಳಿರುವೆ. ಅಂಥ ವ್ಯಕ್ತಿಗಳು ತೀರಾ ಅಪರೂಪ ಮತ್ತು ಕಾಣಲು ವಿರಳ ಎಂದೇ ಹೇಳಬಹುದು. ಅದರಿಂದ ವೃತ್ರಾಸುರನು ಅಂಥ ಭಕ್ತನಾದುದು ನನಗೆ ಅಚ್ಚರಿ ಉಂಟು ಮಾಡಿದೆ. ಮೇಲಿನ ಶ್ಲೋಕದಲ್ಲಿ ನಾವು ಬಹು ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ, ಬ್ರಹ್ಮನ್ ಅಸ್ತಿತ್ವದೊಂದಿಗೆ ವಿಲೀನವಾಗಿರುವ ಅನೇಕ ಮುಕ್ತ ವ್ಯಕ್ತಿಗಳು ಇರಬಹುದು, ಆದರೆ ದೇವೋತ್ತಮ ಪರಮಪುರುಷ ನಾರಾಯಣನ ಭಕ್ತರು ತುಂಬಾ ವಿರಳ. ಮುಕ್ತರಾದ 10 ಲಕ್ಷ ವ್ಯಕ್ತಿಗಳಲ್ಲಿ ಭಕ್ತರಾಗುವ ಅದೃಷ್ಟ ಒಬ್ಬರಿಗೆ ಮಾತ್ರ. 10 ಲಕ್ಷದಲ್ಲಿ ಅದು ಜಾಸ್ತಿನೇ ಅನ್ಸುತ್ತೆ. ಅದೇ ರೀತಿ ಭಾಗವತದ 1ನೇ ಸ್ಕಂದದಲ್ಲಿ ಒಂದು ಪ್ರಸಂಗವಿದೆ. ಅದು ಹೀಗಿದೆ: ಕೃಷ್ಣನು ಕುಂತಿದೇವಿಯನ್ನು ಅಗಲಿ ಹೊರಟು ನಿಂತ ಸಮಯದಲ್ಲಿ ಆಕೆಯು ಅವನಲ್ಲಿ ಹೀಗೆಂದು ಭಿನ್ನವಿಸಿಕೊಳ್ಳುತ್ತಾಳೆ: ಪ್ರಿಯ ಕೃಷ್ಣ, ಮನಿಯರಾದ ಘನ ವಿದ್ವಾಂಸರ ಹಾಗೂ ಪರಮಹಂಸರ ಪಾಲಿಗೆ ನೀನು ಅನೂಹ್ಯನು. ಹೀಗಿರುವಲ್ಲಿ ಎಂದರೆ ಐಹಿಕ ಬದುಕಿನ ಎಲ್ಲಾ ಫಲ ಪರಿಣಾಮಗಳಿಗೂ ಅತೀತರಾದ ಮಹಾ ಮುನಿಗಳೇ ನಿನ್ನನ್ನು ಅರಿಯಲು ಅಸಮರ್ಥರಾಗಿರುವಾಗ, ಕಡಿಮೆ ಬುದ್ಧಿವಂತಿಕೆ ನಮ್ಮಂಥ ಸ್ತ್ರೀ ವರ್ಗವು ನಿನ್ನ ಮಹಿಮಾತಿಶಯಗಳನ್ನು ಅರಿಯುವುದು ಸಾಧ್ಯವೆಂತು? ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದು ನಮಗೆ ಸಾಧ್ಯವೇ? ವಿಶೇಷವಾಗಿ ನೆನಪಿಟ್ಟುಕೊಳ್ಳಬೇಕಾದ ಸಂಗತಿಯೊಂದು ಈ ಶ್ಲೋಕದಲ್ಲಿದೆ. ಅದೆಂದರೆ ದೇವೋತ್ತಮ ಪರಮ ಪುರುಷನನ್ನು ಶ್ರೇಷ್ಠ ಮುಕ್ತಾತ್ಮರು ಕೂಡ ಅರ್ಥ ಮಾಡಿಕೊಳ್ಳಲಾರರು. ನಮ್ರ ಭಕ್ತರಾದ ಕುಂತಿದೇವಿ ಅಂತವರು ಮಾತ್ರ ಅವನನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ನಮ್ರ ಭಕ್ತರಾದ ಕುಂತಿದೇವಿಯು ಸ್ತ್ರೀಯಾಗಿದ್ದು ಗಂಡಸರಿಗಿಂತ ಕಡಿಮೆ ಬುದ್ಧಿಮತ್ತೆಯುಳ್ಳವಳು ಎಂದು ಪರಿಗಣಿಸಲಾಗಿದ್ದರೂ ಕೃಷ್ಣನ ಮಹಿಮಾತಿಶಯಗಳನ್ನು ಅರ್ಥ ಮಾಡಿಕೊಂಡಳು ಎಂಬುದೇ ಪ್ರಸ್ತುತ ಶ್ಲೋಕದ ಭಾವಾರ್ಥ. ಭಾಗವತದ 1ನೇ ಸ್ಕಂದದಲ್ಲಿ ಬಹುಮುಖ್ಯವಾದ ಇನ್ನೊಂದು ಶ್ಲೋಕವಿದೆ. ಅದನ್ನು ಆತ್ಮಾರಾಮ ಶ್ಲೋಕ ಎಂದು ಕರೆಯುತ್ತಾರೆ. ಆತ್ಮಾರಾಮಶ್ಚ ಮುನಯೋ. ಆ ಶ್ಲೋಕದಲ್ಲಿ ಹೀಗೆ ಹೇಳಲಾಗಿದೆ: ಐಹಿಕ ಕಲ್ಮಶಗಳಿಂದ ಮುಕ್ತರಾದವರು ಕೂಡ
ಕೃಷ್ಣನ ಲೋಕೋತ್ತರ ಗುಣಗಳಿಂದ ಆಕರ್ಷಿತರಾಗುತ್ತಾರೆ. ಆತ್ಮರಾಮ ಶ್ಲೋಕದ ಭಾವಾರ್ಥ ಹೀಗುಂಟು: ಮುಕ್ತಾತ್ಮನಿಗೆ ಐಹಿಕ ಭೋಗಾಸಕ್ತಿ ಕಿಂಚಿತ್ತೂ ಇರುವುದಿಲ್ಲ. ಎಲ್ಲಾ ಬಗೆಯ ಲೌಕಿಕ ಅಪೇಕ್ಷೆಗಳಿಂದಲೂ ಅವನು ಪೂರ್ಣ ಮುಕ್ತನಾಗಿರುತ್ತಾನೆ. ಹೀಗಿದ್ದು ಭಗವಂತನ ಲೀಲೆಗಳನ್ನು ಶ್ರವಣದ ದ್ವಾರ ಅರ್ಥ ಮಾಡಿಕೊಳ್ಳುವ ಅದಮ್ಯ ಆಕಾಂಕ್ಷೆ ಅವನಿಗಿರುತ್ತದೆ. ಆದ್ದರಿಂದ ಭಗವಂತನ ಮಹಿಮೆ ಹಾಗೂ ಲೀಲೆಗಳು ಐಹಿಕವಲ್ಲವೆಂದು ನಾವು ನಿರ್ಣಯಿಸಿಕೊಳ್ಳಬಹುದಾಗಿದೆ. ಹೀಗಲ್ಲದಿದ್ದಲ್ಲಿ ಆತ್ಮರಾಮರೆಂದು ಪ್ರಸಿದ್ಧರಾದ ಮುಕ್ತಾತ್ಮರು ಭಗವಂತನ ಲೀಲೆಗಳಿಂದ ಆಕರ್ಷಿತರಾಗುತ್ತಾರೆ ಹೇಗೆ? ಈ ಶ್ಲೋಕದ ಮುಖ್ಯ ಭಾವವೂ ಇದೆ. ಆತ್ಮರಾಮ ಅಂದ್ರೆ ತಮ್ಮಲ್ಲೇ ತಾವು ಸಂತುಷ್ಟರಾಗಿರೋರು ಕೂಡ ಭಗವಂತನ ಲೋಕೋತ್ತರ ಅಲೌಕಿಕ ಗುಣಗಳಿಂದ ಆಕರ್ಷಿತರಾಗ್ತಾರೆ. 5 ಬಗೆಯ ಮುಕ್ತಿಯ ಘಟ್ಟಗಳಲ್ಲಿ ಭಕ್ತನು ಯಾವುದನ್ನೂ ಅಪೇಕ್ಷಿಸುವುದಿಲ್ಲವೆಂಬುದು ಮೇಲಿನ ಹೇಳಿಕೆಯಿಂದ ಹೊರಹೊರಡುವ ಅಂಶವಾಗಿದೆ. ಈಗಾಗಲೇ ಹೇಳಲಾಗಿರುವಂತೆ ಮುಕ್ತಿಯಲ್ಲಿ 5 ಬಗೆ. ಈ 5 ಮುಕ್ತಿಯ ಘಟ್ಟಗಳಲ್ಲಿ ಸಾಯುಜ್ಯ ಎಂದು ಕರೆಯಲಾಗುವ ಒಂದನ್ನು ಭಕ್ತನು ಪಡೆಯಲು ಬಯಸುವುದಿಲ್ಲ. ಉಳಿದ 4 ಬಗೆಯ ಮುಕ್ತಿಗಳನ್ನು ಭಕ್ತರು ಅಪೇಕ್ಷಿಸುವುದಿಲ್ಲವಾದರೂ ಅವು ಭಕ್ತಿಯ ಆದರ್ಶಗಳಿಗೆ ಹೊರತಾದವಲ್ಲ. ಈ 4 ಬಗೆಯ ಮುಕ್ತಿ ಘಟ್ಟಗಳನ್ನು ಸಾಧಿಸಿಕೊಂಡಿರುವ ಮುಕ್ತಾತ್ಮರು ಕೂಡ ಕೃಷ್ಣನಲ್ಲಿ ಪ್ರೇಮ ಭಾವವನ್ನು ಗಳಿಸಿಕೊಳ್ಳಬಹುದಾಗಿದೆ. ತನ್ಮೂಲಕ ಆಧ್ಯಾತ್ಮಿಕ ವ್ಯೋಮದ ಗೋಲೋಕ ವೃಂದಾವನಕ್ಕೆ ಉನ್ನತಿ ಪಡೆಯಬಹುದಾಗಿದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ವೈಕುಂಠ ಗೃಹಲೋಕಗಳಿಗೆ ಈಗಾಗಲೇ ಉನ್ನತಿ ಪಡೆದಿದ್ದು ಮೇಲೆ ಹೇಳಲಾದ 4 ಮುಕ್ತಿ ಘಟ್ಟಗಳನ್ನು ಸಾಧಿಸಿರುವ ಜನರೂ ಕೂಡ ಕೃಷ್ಣ ಪ್ರೇಮವನ್ನು ಗಳಿಸಿಕೊಂಡು ಕೃಷ್ಣ ಲೋಕಕ್ಕೆ ಪಯಣಿಸಬಹುದಾಗಿದೆ. ಪ್ರಭುಪಾದರು ಹೇಳ್ತಾ ಇದ್ದಾರೆ ವೈಕುಂಠದಲ್ಲಿರೋರು ಕೂಡ ಗೋಲೋಕಕ್ಕೆ ಹೋಗ್ಬೋದು ಅಂತ. ಸಾಧ್ಯತೆ ಅದು. ಅಂದ್ರೆ ಸಾಮಾನ್ಯವಾಗಿ ಹೇಳೋದು ಯಾರು ಯಾವ ಭಗವಂತನ ರೂಪದಿಂದ ಆಕರ್ಷಿತರಾಗಿರ್ತಾರೋ ಅದು ಅವರ ಸ್ವರೂಪ ಸ್ಥಿತಿ ಅಂತ. ಆದ್ರೆ ಪ್ರಭುಪಾದರು ಹೇಳ್ತಾ ಇದ್ದಾರೆ ಸಾಧ್ಯತೆ ಇದೆ. ಆದ್ದರಿಂದ ಮೇಲೆ ಸೂಚಿಸಲಾದ 4 ಬಗೆಯ ಮುಕ್ತಿಯ ಹಂತಗಳನ್ನು ಪಡೆದವರು ಅಸ್ತಿತ್ವದ ಬೇರೆ ಬೇರೆ ಮಜಲುಗಳನ್ನು ಹಾಯ್ದು ಹೋಗುತ್ತಿರಬಹುದು. ಮೊದಲು ಅವರು ಕೃಷ್ಣನ ಸಂಪತ್ತುಗಳನ್ನು ಅಪೇಕ್ಷಿಸಬಹುದು. ಆದರೆ ಪಕ್ವಸ್ಥಿತಿಗೆ ಬಂದಾಗ ಅವರಲ್ಲಿನ ಸುಪ್ತ ಕೃಷ್ಣ ಪ್ರೇಮವು ಅವರ ಹೃದಯದಲ್ಲಿ ಪ್ರಧಾನವಾಗುತ್ತದೆ. ಹೀಗಾಗಿ ಶುದ್ಧ ಭಕ್ತರು ಸಾಯುಜ್ಯ ಮುಕ್ತಿ ಅಥವಾ ಭಗವಂತನಲ್ಲಿ ಒಂದಾಗುವುದನ್ನು ಬಯಸುವುದಿಲ್ಲ. ಆದರೂ ಈ ಜನ ಕೆಲವೊಮ್ಮೆ ಉಳಿದ ಮುಕ್ತಿ ಹಂತಗಳನ್ನು ಒಪ್ಪಿಕೊಳ್ಳಬಹುದು. ಆದರೆ ನಮ್ಮ ಪರಂಪರೆಯಲ್ಲಿ ನಮಗೆ ಇದಕ್ಕೆ ನಮ್ಮ ಇಚ್ಛೆ ಶುದ್ಧ ಭಕ್ತಿ. ದೇವೋತ್ತಮ ಪರಮ ಪುರುಷನ ವಿವಿಧ ಬಗೆಯ ಭಕ್ತರಲ್ಲಿ ಕೃಷ್ಣನ ವೃಂದಾವನ ಮೂಲ ರೂಪದಲ್ಲಿ ಆಕರ್ಷಣೆಯುಳ್ಳ ಭಕ್ತನನ್ನು ಮುಂಚೂಣಿಯಲ್ಲಿರುವವ ಅಥವಾ ಪ್ರಥಮ ವರ್ಗದವನೆಂದು ಪರಿಗಣಿಸಲಾಗಿದೆ. ಪ್ರಭುಪಾದರು ಬರೀತಾರೆ, ದೇವೋತ್ತಮ ಪರಮ ಪುರುಷನ ವಿವಿಧ ಬಗೆಯ ಭಕ್ತರಲ್ಲಿ ಅಂದ್ರೆ ಬೇರೆ ಬೇರೆ ಭಗವಂತನ ರೂಪಗಳಿಂದ ಆಕರ್ಷಿತರಾಗಿ ಆ ರೂಪಗಳ ಭಕ್ತರಾಗಿರೋದ್ರಲ್ಲಿ ಕೃಷ್ಣನ ವೃಂದಾವನ ಮೂಲ ರೂಪದಲ್ಲಿ, ಕೃಷ್ಣನ ರೂಪದಲ್ಲಿ ಅಲ್ಲ, ಕೃಷ್ಣನ ವೃಂದಾವನ ಮೂಲ ರೂಪದಲ್ಲಿ ಆಕರ್ಷಣೆಯುಳ್ಳ ಭಕ್ತನನ್ನು ಮುಂಚೂಣಿಯಲ್ಲಿರುವವ ಅಂದ್ರೆ ಪ್ರಥಮ ವರ್ಗದವನೆಂದು ಪರಿಗಣಿಸಲಾಗಿದೆ. ಇಂಥ ಭಕ್ತನು ವೈಕುಂಠದ ಸಿರಿ ಸಂಪತ್ತಿನಿಂದಾಗಲಿ ಕೃಷ್ಣನು ಆಳಿದ ದ್ವಾರಕಾಪಟ್ಟಣದ ಸಂಪತ್ತಿನಿಂದಾಗಲಿ ಆಕರ್ಷಿತನಾಗುವುದಿಲ್ಲ. ಗೋಕುಲ ಅಥವಾ ವೃಂದಾವನದಲ್ಲಿ ಪ್ರಭು ತೋರಿದ ಲೀಲೆಗಳಿಂದ ಆಕರ್ಷಿತರಾಗುವ ಭಕ್ತರು ಪ್ರಥಮ ವರ್ಗದವರೆಂಬುದು ಶೀಲರೂಪ ಗೋಸ್ವಾಮಿ ಅವರ ನಿರ್ಣಯವಾಗಿದೆ. ಪ್ರಭುವಿನ ಒಂದು ನಿರ್ದಿಷ್ಟ ರೂಪದಲ್ಲಿ ಒಲವಿರುವ ಭಕ್ತನು ತನ್ನ ಭಕ್ತಿಯನ್ನು ಬೇರಿತರ ಭಗವದ್ ರೂಪಗಳಿಗೆ ತಿರುಗಿಸಲು ಬಯಸುವುದಿಲ್ಲ. ಉದಾಹರಣೆಗೆ ಭಗವಾನ್ ರಾಮಚಂದ್ರನ ಭಕ್ತನಾದ ಹನುಮಂತನು ನಾರಾಯಣನಿಗಾಗಲಿ ರಾಮಚಂದ್ರನಿಗಾಗಲಿ ವ್ಯತ್ಯಾಸವಿಲ್ಲವೆಂಬುದನ್ನು ಬಲ್ಲವನಾಗಿದ್ದನು. ಹೀಗಿದ್ದು ಹನುಮಂತನು ಶ್ರೀರಾಮಚಂದ್ರನ ಸೇವೆಯಲ್ಲಿರುವುದನ್ನೇ ಬಯಸಿದನು. ಇದಕ್ಕೆ ಭಕ್ತನ ವಿಶಿಷ್ಟ ಆಕರ್ಷಣೆಯೇ ಕಾರಣವಾಗುತ್ತದೆ. ಇಲ್ಲಿ ಮುಖ್ಯವಾದ ವಿಷಯ ವಿಶಿಷ್ಟ ಆಕರ್ಷಣೆ. ಈ ವಿಶಿಷ್ಟ ಆಕರ್ಷಣೆ ಅನ್ನೋದು ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ ಇರುವಂಥದ್ದು. ಅದು ಯಾವಾಗ ಗೊತ್ತಾಗತ್ತೆ ನಮಗೆ? ಶ್ರವಣ ಪ್ರಕ್ರಿಯೆ ಮೂಲಕ ಗೊತ್ತಾಗುತ್ತೆ. ನಾವು ಭಗವಂತನ ಬೇರೆ ಬೇರೆ ರೂಪಗಳಿವೆ. ಆ ರೂಪಗಳ ಬಗ್ಗೆ ನಾವು ಶ್ರವಣ ಮಾಡ್ತಿರುವಾಗ ಒಂದೊಂದು ನಿರ್ದಿಷ್ಟ ರೂಪಗಳೆಡೆಗೆ ನಾವು ಸ್ವಾಭಾವಿಕವಾಗಿ ಆಕರ್ಷಿತರಾಗಿ ಹೋಗ್ತೀವಿ. ಅಥವಾ ಇನ್ನೂ ನಿರ್ದಿಷ್ಟವಾಗಿ ಒಂದೊಂದು ರಸದ ಪ್ರತಿ ನಾವು ಸ್ವಾಭಾವಿಕವಾಗಿ ಆಕರ್ಷಿತರಾಗ್ತೀವಿ. ಹೆಚ್ಚು ಕಡಿಮೆ ಅದು ನಮ್ಮ ಸ್ವರೂಪ ಸ್ಥಿತಿ ಅಂತ ನಾವು ಅನ್ಕೋಬಹುದು. ಆದರೆ ಅದು ಕ್ರಮೇಣ ನಮ್ಮ ಭಕ್ತಿ ಮುಂದುವರೆದಂತೆ ಅದು ಇನ್ನೂ ದೃಢವಾಗ್ತಾ ಹೋಗುತ್ತೆ. ಅಥವಾ ಅದು ಅಪಕ್ವವಾದದ್ದಾಗಿದ್ರೆ ನಮ್ಮ ಒಂದು ಆಕರ್ಷಣೆ ಬದಲಾಗೋಗುತ್ತೆ. ಉದಾಹರಣೆಗೆ ಯಾರೋ ಆರಂಭದಲ್ಲಿ ದಾಸ್ಯ ರಸ ಅನ್ಕೊಂಡ್ರು, ಆಮೇಲೆ ವಾತ್ಸಲ್ಯ ಆಯ್ತು, ಆಮೇಲೆ ಇನ್ನೇನೋ ಆಯ್ತು, ಮತ್ತೇನೋ ಆಯ್ತು.
ಬಹಳ ವರ್ಷಗಳಾದ್ಮೇಲೆ ಅದು ಒಂದು ಸ್ಥಿರತೆಗೆ ಬರುತ್ತೆ. ಆಗ ಭಕ್ತ ಯಾವ ರಸವನ್ನ ಆಸ್ವಾದಿಸ್ತಾ ಇದ್ದಾನೆ ಅಥವಾ ಯಾವ ರೂಪವನ್ನ ಅವನು ರೂಪದಿಂದ ಆಕರ್ಷಿತನಾಗಿದ್ದಾನೆ ಅನ್ನೋದು ಅವನ ಸ್ವರೂಪ ಸ್ಥಿತಿಯನ್ನ ಗುರುತಿಸ್ತಾ ಇರುತ್ತೆ. ಪ್ರಭುಗೆ ಅನೇಕ ರೂಪಗಳಿವೆ, ಆದರೆ ಕೃಷ್ಣನದೇ ಮೂಲ ರೂಪ. ಬೇರೆ ಬೇರೆ ಭಗವದ್ ರೂಪಗಳ ಬೇರೆ ಬೇರೆ ಭಕ್ತರೆಲ್ಲರೂ ಒಂದೇ ವರ್ಗಕ್ಕೆ ಸೇರುತ್ತಾರಾದರೂ ಭಗವಾನ್ ಕೃಷ್ಣನ ಭಕ್ತ ಜನರು ಭಕ್ತರ ಪಟ್ಟಿಕೆಯಲ್ಲಿ ಮೊದಲ ಸ್ಥಾನ ಗಳಿಸಿರುತ್ತಾರೆಂದು ಹೇಳಲಾಗಿದೆ. ಎಲ್ಲವೂ ಒಂದೇ, ಆದ್ರೂ ಒಂದೇ ಅಲ್ಲ. ಹಾಗಾಗಿ ಕೃಷ್ಣ ಭಕ್ತಿ. ಓಕೆ, ಇವಾಗ ಹೇಗಿದ್ರು ಸಮಯ ಇದೆ. ಇದೊಂದು ವಿಷಯವನ್ನ ನಾವು ಮೊನ್ನೆ ನಾನು ಇನ್ನೊಂದು ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಇದ್ದೆ. ಇದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮನೇತಿ ಮಾಮೇತಿ ಸೋ ಅರ್ಜುನ. ಇವಾಗ ಇದರ ಅರ್ಥ ಭಗವಂತನ ಜನ್ಮ ಕರ್ಮ ಅಲೌಕಿಕವಾದದ್ದು. ಆದ್ರೆ ಇವಾಗ ಇದರಲ್ಲಿ ಒಂದು ಅದ್ಭುತವಾದ ವಿಷಯ ಯೋಚನೆ ಮಾಡೋದಕ್ಕೆ. ಭಕ್ತರು ಇದ್ರಲ್ಲಿ ಪಾಲ್ಗೊಳ್ಬೋದು. ನಾರಾಯಣನ ಜನ್ಮ ಕರ್ಮ ದಿವ್ಯವಾದದ್ದು ಅನ್ನೋದನ್ನ ಸ್ವೀಕಾರ ಮಾಡೋದು ಎಷ್ಟು ಕಷ್ಟ. ಕೆಲವು ಭಕ್ತರು ನಮ್ಮ ಹುಡಿಮಾವು ಕ್ಲಾಸ್ ಅಟೆಂಡ್ ಮಾಡಿದವ್ರಿಗೆ ಹೋದ್ವಾರ ಅವ್ರು ಇದ್ರ ಬಗ್ಗೆ ಶ್ರವಣ ಮಾಡಿರ್ತಾರೆ. ಆದ್ರೆ ಬೇರೆಯವ್ರಿಗೋಸ್ಕರ, ಬೇರೆಯವ್ರ ಲಾಭಕ್ಕೋಸ್ಕರ ನಾರಾಯಣನ ಜನ್ಮ ಕರ್ಮ ದಿವ್ಯವಾದದ್ದು ಅನ್ನೋದನ್ನ ಸ್ವೀಕರಿಸೋದು ಎಷ್ಟು ಕಷ್ಟ ಅಥವಾ ಎಷ್ಟು ಸುಲಭ, ಮತ್ತೆ ಯಾಕೆ? ಭಗವಂತನ ಎಲ್ಲ ಅರಿತುಕೊಂಡ್ರೆ ತುಂಬಾ ಈಜಿ ಆಗುತ್ತೆ ಪ್ರಭು. ದಿವ್ಯಗಳನ್ನೆಲ್ಲ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ನಾರಾಯಣ ಜನ್ಮ ಮತ್ತೆ ಕರ್ಮ ದಿವ್ಯವಾದದ್ದು ಅನ್ನೋದನ್ನ ಸ್ವೀಕಾರ ಮಾಡೋದು ನಮಗೆ ಕಷ್ಟನೋ ಸುಲಭನೋ? ಪ್ರಭುಜಿ ಓಕೆ, ಸುಲಭನೇ ಸುಲಭ, ಕಷ್ಟ, ಸುಲಭ. ಓಕೆ, ಸುಲಭ ಅನ್ನೋರು ಯಾಕೆ ಸುಲಭ, ಕಷ್ಟ ಅನ್ನೋರು ಯಾಕೆ ಕಷ್ಟ? ಇವಾಗ ಅದೇ ನೀವು ಶ್ಲೋಕ ಹೇಳಿದ್ರಲ್ಲ ಪ್ರಭುಜಿ, ಜನ್ಮ ಕರ್ಮ ಚಮೆ ದಿವ್ಯ. ಹಂಗೆ ಯಾವಾಗ್ಲೂ ಯಥಾರ್ಥವಾಗಿ ಭಗವಂತನ ನೆನೆಸ್ಕೊಂತ ಇದ್ರೆ ತನ್ನೊಳಗೆ ತನ್ನನ್ನು ಭಗವಂತನ ಅರ್ಥಕೋಬೇಕು ಪ್ರಭುಜಿ. ಅವಾಗ ನಮ್ಗೆ ಯಾವ್ದೇ ಕೆಲಸ ಮಾಡ್ತಿದ್ರು ಭಗವಂತ ಜ್ಞಾಪನಕ್ಕೆ ಬಂದೇ ಬರ್ತಾನೆ. ಅವಾಗ ನಮ್ಗೆ ನನ್ ಪ್ರಶ್ನೆ ಅದಲ್ಲ. ನನ್ ಪ್ರಶ್ನೆ ಬಹಳ ಸರಳವಾದದ್ದು. ದಯವಿಟ್ಟು ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿ. ನಾರಾಯಣ ಭಗವಂತನ ಒಂದು, ಕೃಷ್ಣನ ಒಂದು ಅಂಶ ಅಥವಾ ವಿಸ್ತರಣೆ, ವಿಷ್ಣು ತತ್ವ. ಸೊ ನಾರಾಯಣನ ಸ್ಥಾನ, ನಾರಾಯಣನ ಜನ್ಮ, ನಾರಾಯಣನ ಕರ್ಮ ಅಲೌಕಿಕವಾದದ್ದು, ದಿವ್ಯವಾದದ್ದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಸುಲಭನೋ ಕಷ್ಟನೋ ಅಂತ ಕೇಳ್ತಾ ಇದೀನಿ. ಓಕೆ, ರವಿತೇಜ ಪ್ರಭು ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ನಾರಾಯಣನ ಕರ್ಮಗಳನ್ನಾದ್ರೂ ನಾವು ಶಾಸ್ತ್ರದ ಮುಖಾಂತರ ತಿಳ್ಕೊಬಹುದು, ಆದ್ರೆ ಜನ್ಮದ ಬಗ್ಗೆ ನಮಗೆ ಅರಿವೇ ಇಲ್ಲ, ವಿಸ್ತರಣೆ ಅಂತ. ಓಕೆ, ಇವಾಗ ಉದಾಹರಣೆಗೆ ನಾರಾಯಣ ಭೌತಿಕ ಜಗತ್ತಿಗೆ ಯಾವುದೋ ಒಂದು ಬಹಳ ಪ್ರಸಿದ್ಧವಾದ ರೂಪದಲ್ಲಿ ಬಂದ. ಯಾವ ರೂಪ ಅದು? ಕಲಿಯುಗದಲ್ಲಿ ವಿಶೇಷವಾಗಿ ಎಲ್ಲರೂ ಪೂಜೆ ಮಾಡುವಂತದ್ದು ವೆಂಕಟರಮಣ ಸ್ವಾಮಿ ಪ್ರಭುಜಿ. ವೆಂಕಟರಮಣ ಸ್ವಾಮಿ, ವೆಂಕಟೇಶ್ವರನಾಗಿ ನಾರಾಯಣ ಬಂದ. ಇವಾಗ ವೆಂಕಟರಮಣ ಸ್ವಾಮಿಯಾಗಿ ಭಗವಂತ ಏನ್ ಮಾಡ್ದ? ಭಗವಂತ ಯಾಕೆ ಬಂದಿದ್ದು ಈ ಭೂಲೋಕಕ್ಕೆ ಅಥವಾ ಈ ಲಕ್ಷ್ಮಿ ಸಿಟ್ಟಾಗಿ ಬಂದಿರ್ತಾಳೆ, ಹಂಗಾಗಿ ಬಂದಿರ್ತಾರೆ ಅಂತ ಹೇಳ್ತಾರೆ. ಓಕೆ, ಲಕ್ಷ್ಮಿ ಸಿಟ್ಟಾಗಿ ಬಂದ್ರು, ಹಾಗಾಗಿ ಅವರು ನಾರಾಯಣನು ಬಂದ. ಓಕೆ, ಇವಾಗ ಆಮೇಲೆ ಏನಾಯ್ತು? ನಾರಾಯಣ ಮದುವೆ ಆಗ್ಬೇಕಾಗಿತ್ತು. ನಾರಾಯಣ ಯಾರನ್ನ ಮದುವೆ ಆಗ್ಬೇಕಾಯ್ತು? ಪದ್ಮಾವತಿ ಅಮ್ಮನ್ನ ಮದುವೆ ಆಗ್ತದೆ. ಆ ಮದುವೆ ಆದಾಗ ನಾರಾಯಣ ಏನ್ ಮಾಡ್ತಾನೆ? ಅಥವಾ ವೆಂಕಟೇಶ್ವರ ಸಾಲ ತಗೋತಾರೆ. ನಾವೇನ್ ಹೇಳ್ತೀವಿ ಸಾಮಾನ್ಯವಾಗಿ? ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು, ಸಾಲ ತಗೊಳ್ಳೋದು ಒಳ್ಳೇದಲ್ಲ ಅಲ್ವಾ? ಸೊ ಇವಾಗ ಭಗವಂತ ಯಾಕಪ್ಪ ಹಿಂಗ್ ಮಾಡ್ತಾ ಇದ್ದಾನೆ? ಸೊ ಭಗವಂತನ ಕಾರ್ಯ ಅಲೌಕಿಕವಾದದ್ದ, ಲೌಕಿಕವಾದದ್ದ? ಅಲೌಕಿಕ.
ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದೇ ಜನ್ಮ ಕರ್ಮಚ ಮೇ ದಿವ್ಯಂ ಅಂದ್ರೆ ಅರ್ಥ. ಅದಕ್ಕೆ ಆ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಏವಂ ಯೋ ವೇತಿ ತತ್ವತಃ. ತತ್ವತಃ ಅಂದ್ರೆ ಏನರ್ಥ? ತತ್ವತಃ ಅಂದ್ರೆ ಆಚಾರ್ಯರಿಂದ ಶ್ರವಣ ಮಾಡಿ ನಾವು ಅದನ್ನು ತಿಳ್ಕೋಬೇಕು ಅಂತ ಅರ್ಥ. ಯಾಕಂದ್ರೆ ಅವಾಗ್ಲೇ ನಮ್ಗದು ಯಥಾರೂಪವಾಗಿ ಅರ್ಥ ಆಗೋದು. ಇವಾಗ ಭಗವಂತ ಯಾಕೆ ಅಂತ ಕೆಲಸ ಮಾಡ್ದ? ಇವಾಗ ನಾವು ಅದರ ಉದ್ದೇಶವನ್ನ ತಿಳ್ಕೊಳ್ತಾ ಇದ್ರೆ ಅದು ಭೌತಿಕವಾಗಿ ಕಾಣ್ಬೋದು ನಮ್ಗೆ. ಅಯ್ಯೋ ಇದೇನಪ್ಪ ಭಗವಂತನ ಹತ್ರ ದುಡ್ಡು ಇರ್ಲಿಲ್ವಾ? ಎಲ್ಲಾ ಸಂಪತ್ತನ್ನು ಒಡೆಯ ಅವನ್ ಯಾಕೆ ಸಾಲ ಮಾಡ್ಬೇಕಾಯ್ತು? ಮತ್ತೆ ಭೌತಿಕ ಜಗತ್ತಿನ ನಾವ್ ಹೇಳ್ತೀವಿ ಸಾಲ ಮಾಡೋದು ಒಳ್ಳೇದಲ್ಲ. ಪ್ರಭುಜಿ ಈಗ ಹೀಗೆ ತಿಳ್ಕೊಬಹುದು ಪ್ರಭುಜಿ. ಇವಾಗ ಭಕ್ತರೆಲ್ಲ ಹೋಗ್ತಾರೆ, ಅಲ್ಲಿ ದುಡ್ಡು ಹಾಕ್ತಾರೆ, ಯಾಕೆಂದ್ರೆ ಭಗವಂತನ ಸಾಲ ತೀರ್ಲಿ ಅಂತ. ಅವಾಗ ಆ ರೀತಿನಲ್ಲಿ ಭಕ್ತರಾಗ್ತಾರೆ ಅವರು. ಆ ರೀತಿ ಭಕ್ತರಾಗ್ತಾರೋ ಇಲ್ಲ, ನಿಧಾನಕ್ಕೆ ಭಕ್ತರಾಗ್ತಾರೆ. ಅಟ್ಲೀಸ್ಟ್ ಅವರು ಸಂಪಾದನೆ ಪರಿಶುದ್ಧವಾಗ್ತಾ ಇದೆ, ಅದು ಪಾಪ ಮುಕ್ತವಾಗ್ತಾ ಇದೆ. ಸೊ ಆ ಒಂದು ಕರುಣೆಯನ್ನ ಕಲಿಯುಗದ ಜನರಿಗೆ ಕೊಡೋಕ್ಕೋಸ್ಕರ ಭಗವಂತ ಆ ಒಂದು ಲೀಲೆಯನ್ನ ನಡೆಸ್ತಾನೆ. ಸೊ ಇದು ತತ್ವತಃ. ಇಲ್ಲಾಂದ್ರೆ ನಮ್ಗೆ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ಇದು ಏನೋ ಭೌತಿಕವಾದ ತರ ಇದೆಯಲ್ಲ. ಆಯ್ತು. ಸೊ ನಾರಾಯಣನೇನುವೆ ಅಷ್ಟೊಂದು ಕಷ್ಟ ಇಲ್ಲ ನಾರಾಯಣನ ದಿವ್ಯತ್ವವನ್ನು ಅರ್ಥ ಮಾಡ್ಕೊಳ್ಳೋದು. ಯಾಕೆಂದ್ರೆ ನಾರಾಯಣ ವೈಕುಂಠದಲ್ಲಿ ಲಕ್ಷ್ಮೀದೇವಿ ಜೊತೆ ಇದ್ದಾನೆ. ಅವನ ಎಲ್ಲ ವ್ಯವಹಾರಗಳೆಲ್ಲ ಬಹಳ ದೇವರಂತೆ ಇರುವಂತಹ ವ್ಯವಹಾರಗಳು. ಸೊ ನೆಕ್ಸ್ಟ್ ರಾಮನ ಜನ್ಮ ಕರ್ಮ ದಿವ್ಯವಾದದ್ದು ಅಂತ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಥವಾ ಎಷ್ಟು ಸುಲಭ? ಇವಾಗ ರಾಮ ದೇವರು ಅಂತ ಭಗವಂತ ಅಂತ ಗೊತ್ತಿಲ್ಲದೆ ಇದ್ದು ನಾವು ರಾಮಾಯಣವನ್ನ ಓದಿದ್ರೆ ಏನ ಅನ್ನಿಸ್ತಾ ಇತ್ತು ನಮ್ಗೆ? ಸಾಮಾನ್ಯ ಲೀಲೆ ಅಂತ. ಸಾಮಾನ್ಯ ಲೀಲೆ. ಇವಾಗ ರಾಮನ ಜನ್ಮ ಹೇಗಾಯ್ತು? ದಿವ್ಯವಾದ. ಹೇಗಾಯ್ತು ರಾಮನ ಜನ್ಮ? ದಿವ್ಯವಾದದ್ದು ಹೇಗಾಯ್ತು? ಪಾಯಸದಿಂದ. ಪಾಯಸದಿಂದ. ಪಾಯಸ ಅಂದ್ರೆ ಇವತ್ತಿನ ಒಂದು ಕಾಲಕ್ಕೆ ಸೂಕ್ತವಾದ ಪದವನ್ನು ಉಪಯೋಗಿಸ್ಬೇಕಂದ್ರೆ ನಾನು ಇದಕ್ಕೆ ಏನ್ ಹೇಳ್ಬೋದು? ಒಂದು ರೀತಿಯಾದ ಏನೋ IVF ಅಂದ್ರೆ ಮಕ್ಕಳನ್ನ ಹುಟ್ಸೋದಕ್ಕೆ ಒಂದು ಬೇರೆ ಮಾರ್ಗಗಳನ್ನ ಇವಾಗ ವೈಜ್ಞಾನಿಕವಾಗಿ ಕಂಡುಕೊಂಡಿದಾರಲ್ಲ, ಆ ರೀತಿ ಆಯ್ತು. ಅಂದ್ರೆ ಭಗವಂತ ಸಹಜ ಒಂದು ಜನ್ಮವನ್ನು ಪಡ್ಕೊಳ್ಳಿಲ್ಲ. ಅವನ್ ಬರೋದಕ್ಕೂ ಕೂಡ ಏನೋ ಒಂದು ಮಾಡ್ಬೇಕಾಯ್ತು. ಅಷ್ಟು ಸುಲಭವಾಗಿ ಬರಲಿಲ್ಲ. ಮಕ್ಕಳು ಹುಟ್ಲಿಲ್ಲ ದಶರಥನಿಗೆ. ಸೊ ಅವನ ಜನ್ಮವು ಏನೋ ಒಂಥರ ವಿಚಿತ್ರವಾಗಿದೆ. ಆಮೇಲೆ ಅವನ ಕರ್ಮ ನಾವು ಭಗವದ್ಗೀತೆಯಲ್ಲಿ ಓದ್ತೀವಿ, ಸಮ ಸುಖ ದುಃಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಎಲ್ಲ ಚಿತ್ತತೆಯಿಂದ ಇರಬೇಕು, ಸುಖ ದುಃಖಗಳನ್ನ ಸಮನಾಗಿ ಕಾಣಬೇಕು. ಆದ್ರೆ ರಾಮ ಏನ್ ಮಾಡ್ದ? ಸೀತೆ ಏನು ಕಳ್ಕೊಂಡಾಗ ಏನ್ ಮಾಡ್ದ ರಾಮ? ದುಃಖದಲ್ಲಿ ಮುಳುಗೋಗ್ಬಿಟ್ಟ. ಸಂಪೂರ್ಣವಾಗಿ ದುಃಖದಲ್ಲಿ ಮುಳುಗೋಗ್ಬಿಟ್ಟ. ಸೊ ಹೀಗೆ ಆದ್ರೆ ರಾಮನ ಇತರ ಕಾರ್ಯಗಳು ಸಾಕಷ್ಟು. ಇವಾಗ ಉದಾಹರಣೆಗೆ ತಂದೆಯ ವಾಕ್ಯ ಪರಿಪಾಲನೆ ಮಾಡ್ದ. ಓಕೆ, ಧರ್ಮವನ್ನ ಎತ್ತಿ ಹಿಡ್ದ. ಆಮೇಲೆ ಮತ್ತೆ ಸೀತಾಮಾತೆಯನ್ನು ಮತ್ತೆ ಬಹಿಷ್ಕರಿಸ್ದ. ಅದು ಕೂಡ ಓಕೆ, ಧರ್ಮವನ್ನ ಎತ್ತಿ ಹಿಡ್ದ. ಸೊ ಧರ್ಮವನ್ನ ಎತ್ತಿ ಹಿಡಿದಿರೋ ಒಂದು ಭಗವಂತನ ಅದನ್ನ ನಾವು ಅರ್ಥ ಮಾಡ್ಕೋಬಹುದು. ಆದ್ರೆ ಅವನು ಮಾಡಿದ್ದು ಬೇರೆ ಎಷ್ಟೊಂದು ವಿಷಯಗಳು ನಮಗೆ ಅರ್ಥ ಆಗದೆ ಇರ್ಬೋದು. ಸೇತುವೆ ಕಟ್ಟಿದ್ದು, ವಾಲಿಯನ್ನು ಸಂಹಾರ ಮಾಡಿದ್ದು. ಕಟ್ಲಿಲ್ಲ, ಅವನು ಕಟ್ಲಿಲ್ಲ ಸೇತುವೆ, ಹನುಮಂತನಿಂದ ಕಟ್ಟಿಸ್ದ. ವಾಲಿಯ ಸಂಹಾರ ನೇರವಾಗಿ ಮಾಡ್ಲಿಲ್ಲ, ಬಚ್ಚಿಟ್ಕೊಂಡ್ ಮಾಡ್ದ. ಸೊ ಹೀಗೆ ಬೇಕಾದಷ್ಟು ವಿಷಯಗಳಿದೆ ರಾಮಾಯಣದಲ್ಲಿ. ರಾಮನ ಕರ್ಮಗಳನ್ನು ಕೂಡ ಸ್ವಲ್ಪ ಕಷ್ಟನೇ ಅರ್ಥ ಮಾಡ್ಕೊಡೋದು ಎಷ್ಟೊಂದು. ಇವಾಗ ಕೊನೆಗೆ ಕೃಷ್ಣನ ಜನ್ಮ ಕರ್ಮ ಎಷ್ಟು ಸುಲಭ ಅರ್ಥ ಮಾಡ್ಕೊಡೋದು? ಪ್ರಭುಜಿ ಇನ್ನೂ ಅರ್ಥ ಮಾಡ್ಕೋತಾನೆ ಇದ್ದೀವಿ ಪ್ರಭುಜಿ. ಸೊ ಇವರು ಮೂರರಲ್ಲಿ ನಾರಾಯಣ, ರಾಮ, ಕೃಷ್ಣ, ಈ ಮೂರರಲ್ಲಿ ಎಲ್ಲರಿಗಿಂತ
ಸುಲಭವಾಗಿ ಯಾರ ಜನ್ಮ ಕರ್ಮಗಳನ್ನ ಅರ್ಥ ಮಾಡ್ಕೊಳ್ಳೋದು ಎಲ್ಲದಕ್ಕಿಂತ ಸುಲಭ? ಕೃಷ್ಣ ಪ್ರಭುಜಿ. ಮುಂದೆ ಹಾ. ಪ್ರಭುಜಿ. ನಾರಾಯಣ ನಾರಾಯಣದ್ದು ಎಲ್ಲರಿಗಿಂತ ಸುಲಭ. ಆ, ಆ, ಎರಡನೇ ಸ್ಥಾನದಲ್ಲಿ ರಾಮ ಒಂದು ರೀತಿಯಲ್ಲಿ ರಾಮ. ಎಲ್ಲಕ್ಕಿಂತ ಕಷ್ಟ. ಕಠಿಣ ಅಂದ್ರೆ ಕೃಷ್ಣ ಪ್ರಭು. ಎಲ್ಲರಿಗಿಂತ ಕಷ್ಟ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಕೃಷ್ಣ. ಹಾಗಾಗಿ ಇಲ್ಲಿ ನಮ್ಗೆ ಗೊತ್ತಾಗತ್ತೆ ಇದು ಎಲ್ಲಕ್ಕಿಂತ ಕೃಷ್ಣನ ಭಕ್ತರು ಯಾರು ವೃಂದಾವನ ಕೃಷ್ಣನ ಭಕ್ತರು ಅವರು ಆ ಪಟ್ಟಿಯಲ್ಲಿ ಎಲ್ಲಕ್ಕಿಂತ ಮೇಲಿದ್ದಾರೆ. ಯಾಕೆ? ಈ ಕಷ್ಟಗಳು ಎಲ್ಲಿಂದ ಬರ್ತಾ ಇದೆ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಎಲ್ಲಿಂದ ಬರ್ತಾ ಇದೆ? ಈ ಕಷ್ಟ ಎರಡು ಕಡೆಯಿಂದ ಬರ್ತಾ ಇದೆ. ಒಂದು ಭಗವಂತನ ಲೀಲೆಗಳು, ಮತ್ತೆ ಎರಡನೇದು ನಮ್ಮ ಪರಿಶುದ್ಧತೆ. ಭಗವಂತನ ಲೀಲೆಗಳು ಎಷ್ಟು ಹೆಚ್ಚು ದಿವ್ಯವಾಗಿರುತ್ತೋ ನಮ್ಮ ಪರಿಶುದ್ಧತೆ ಎಷ್ಟು ಕಡಿಮೆ ಇದ್ರೂ ಕೂಡ ನಾವು ಅವನನ್ನು ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಅರೆ ಭಗವಂತನ ಲೀಲೆಗಳು ದಿವ್ಯವಾಗಿಲ್ಲದೆ ಭೌತಿಕವಾಗಿ ಎಷ್ಟು ಹೆಚ್ಚು ಕಾಣುತ್ತೋ ಆಗ ಅವನನ್ನ ಅರ್ಥ ಮಾಡ್ಕೊಳಕ್ಕೆ ನಮ್ಮ ಹೃದಯದಲ್ಲಿನ ಪರಿಶುದ್ಧತೆ ಅಷ್ಟು ಜಾಸ್ತಿ ಇರ್ಬೇಕು. ಹಾಗಾಗಿ ಕೃಷ್ಣನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಪರಿಶುದ್ಧತೆಯೂ ಜಾಸ್ತಿ. ಹಾಗಾಗಿ ಅವನ ಭಕ್ತರು ಎಲ್ಲಕ್ಕಿಂತ ಶ್ರೇಷ್ಠರು, ಎಲ್ಲಾ ಭಕ್ತರಿಗಿಂತ ಶ್ರೇಷ್ಠರು. ಗೊತ್ತಾಯ್ತಲ್ಲ? ಕೃಷ್ಣನ ವಿಷಯಗಳ ಬಗ್ಗೆ ನಮ್ಗೆ ಗೊತ್ತು ಎಷ್ಟು ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳೋದು ಅಂತ. ಸೊ ಹಾಗಾಗಿ ಅದಕ್ಕೆ ಇನ್ನೂ ಹೆಚ್ಚು ಪರಿಶುದ್ಧತೆ ಬೇಕು. ಮತ್ತೆ ಕೃಷ್ಣ ಪ್ರೇಮ ಅನ್ನೋದು ಅಷ್ಟು ಸುಲಭವಾಗಿ ಸಿಗಲ್ಲ. ಯಾಕಂದ್ರೆ ಆ ಪರಿಶುದ್ಧತೆ ಇರೋದು ಕಷ್ಟ, ಆ ಪರಿಶುದ್ಧತೆ ಕಷ್ಟ. ಇವಾಗ ಅದಕ್ಕೆ ಹೇಳ್ತಾರೆ, ಇವಾಗ ವೈಕುಂಠದಲ್ಲಿ 4 ಮೋಕ್ಷಗಳನ್ನ ಸುಲಭವಾಗಿ ಪಡ್ಕೊಂಡ್ಬೋದು. ಇವಾಗ ಯಾರಾದ್ರೂ ಇವಾಗ ನಾರಾಯಣನ ಆರಾಧಕರಿದ್ದು ಅವರು ವೈದಿ ಭಕ್ತಿಯನ್ನು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ರೆ ಅವರು ಭಗವಂತನ ಧಾಮಕ್ಕೆ ಹೋಗ್ಬೋದು. ಆದ್ರೆ ಕೃಷ್ಣ ಪ್ರೇಮವನ್ನ ಪಡೆಯೋದು ಬಹಳ ಕಠಿಣ. ಹಾಗಾಗಿ ಕೃಷ್ಣ ಕೂಡ ತನ್ನನ್ನ ತಾನು ಅಷ್ಟು ಸುಲಭವಾಗಿ ಅವನ ಲೀಲೆಗಳು ಅಷ್ಟು ಸುಲಭವಾಗಿಲ್ಲ. ಯಾಕೆಂದ್ರೆ ಇದಕ್ಕೆ ಭಕ್ತ ಪರಿಶುದ್ಧನಾಗೋದಕ್ಕೆ ಅವನು ಭಗವಂತನಿಗೆ ಕೃಷ್ಣನಲ್ಲಿ ಶರಣಾಗತನಾದಾಗ ಮಾತ್ರ ಅವನು ಇವೆಲ್ಲವನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ. ಇಲ್ಲಾಂದ್ರೆ ಕೃಷ್ಣನ ಅರ್ಥ ಮಾಡ್ಕೊಳ್ಳೋದು ಬಹಳ ಬಹಳ ಕಠಿಣ. ಆ ಪರೀಕ್ಷೆಯಲ್ಲಿ ಪಾಸ್ ಆದವರನ್ನ ಭಗವಂತ ಅದಕ್ಕೆ ಹೇಳ್ತಾನೆ, ಮಾಮೇತಿ, ನನ್ನ ಹತ್ರ ಬರ್ತಾರೆ. ಸೊ ಇವಾಗ ಸುಮ್ನೆ ಒಂದು 5 ನಿಮಿಷ 10 ನಿಮಿಷ ಇದೆ. ಯಾರಿಗಾದ್ರೂ ಕೃಷ್ಣನ ಯಾವ್ದಾದ್ರು ಲೀಲೆಗಳು ಅರ್ಥ ಆಗಿಲ್ಲ, ಯಾಕೆ ಅದು ದಿವ್ಯವಾದದ್ದು ಅಂತ ಅರ್ಥ ಆಗ್ಲಿಲ್ಲ ಅಂದ್ರೆ ಅದನ್ನ ಬೇರೆಯವರು ಅದನ್ನ ಸ್ವಲ್ಪ ವಿವರಿಸಕ್ಕೆ ಪ್ರಯತ್ನ ಮಾಡಿ. ಸೊ ಯಾರು ಕೇಳ್ಬೋದು, ನಿಮ್ಗೆ ಯಾವ ಲೀಲೆ, ಯಾಕೆ ಕೃಷ್ಣನ ದಿವ್ಯತ್ವದ ಬಗ್ಗೆ ಏನಾದ್ರು ನಿಮ್ಗೆ ಸಂದೇಹ ಇದ್ರೆ ಅಥವಾ ಅರ್ಥ ಆಗಿಲ್ಲ ಪ್ರಭು ಅಂತ ಇದ್ರೆ ಬೇರೆ ಭಕ್ತರು ಅದಕ್ಕೆ ಒಂದು ಜ್ಞಾನವನ್ನ ನೀಡಬಹುದು. ಯಾರಿಗಾದ್ರು? ಪ್ರಭುಜಿ, ಈ ಭೌತಿಕ ಜಗತ್ತನ್ನ ಬಿಟ್ಟು ಹೋಗಿರೋದು ಅರ್ಥ ಆಗಿಲ್ಲ ಪ್ರಭುಜಿ ನನಗೆ. ಭೌತಿಕ ಜಗತ್ತನ್ನ ಬಿಟ್ಟು ಹೋಗಿದ್ದು ಅರ್ಥ ಆಗ್ಲಿಲ್ಲ ಅಂದ್ರೆ ಕೃಷ್ಣ ಬಿಟ್ಟು ಹೋಗಿದ್ದು ಹೌದು. ಅರ್ಥ ಆಗ್ಲಿಲ್ಲ ಅಂದ್ರೆ ಏನರ್ಥ? ಅದೇ ಯಾವ ತರ ಈ ದೇಹ ತ್ಯಾಗ ಮಾಡುದು, ಅಥವಾ ಈ ಒಂದು ದೇಹ ಇಲ್ಲೇ ಬಿಟ್ಟು ಮತ್ತೆ ಅದೇ ದೇಹದಲ್ಲಿ ಹೋಗಿರೋದು ಅಲ್ಲ, ಹೇಗೆ? ಸರಳವಾದದ್ದು. ಕೃಷ್ಣನ ವಿಷಯ ಯಾವ ವಿಷಯ ಬಂದ್ರು ಕೂಡ ಮೊದಲು ನಾವು ಯಾವ್ದ್ರಿಂದ ಶುರು ಮಾಡ್ಬೇಕು? ಓಕೆ, ಕೃಷ್ಣನ ಅಲೌಕಿಕ ಸ್ಥಾನದಿಂದ ಶುರು ಮಾಡ್ಬೇಕು. ಕೃಷ್ಣನ ಸ್ಥಾನ ಅಲೌಕಿಕ ಅನ್ನೋದು ಫಸ್ಟ್ ನಾವು ಸ್ವೀಕಾರ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಅದಕ್ಕೆ ವಿವರಣೆ ಕೊಡೋದು ಸುಲಭ. ಸರಳವಾದದ್ದು. ಇವಾಗ ಅವನು ಕೃಷ್ಣ ಬಾಣ ಹೊಡೆದ್ಬಿಟ್ಟ, ಬಾಣದಿಂದ ಕೃಷ್ಣ ಮೃತನಾಗೋದು. ಮೊದಲು ಅದರ ಬಗ್ಗೆ ಯೋಚನೆ ಮಾಡಿ, ತರ್ಕದ ಬಗ್ಗೆ ಯೋಚನೆ ಮಾಡಿ. ಇವಾಗ ಅದ್ರಲ್ಲಿ ಏನಾದ್ರು ಅರ್ಥ ಇದೆಯಾ ಆ ವಾಕ್ಯದಲ್ಲಿ? ಇಲ್ಲ ಪ್ರಭುಜಿ, ಇಲ್ಲ, ಅದು ಅರ್ಥ ಇವಾಗ ಇಲ್ಲ. ಮಾಡ್ಕೊಳ್ಳೋಕೆ ಸಾಮಾನ್ಯ ಮನುಷ್ಯ ಕೂಡ ಒಂದು ಬಾಣ ಅವನ ಕಾಲಿಗೆ ತಾಕಿದ್ರೆ ಯಾವ ಸಾಮಾನ್ಯ ಮನುಷ್ಯನೇ ಸಾಯಲ್ಲ. ಇನ್ ಕೃಷ್ಣ ಯಾಕೆ ಸಾಯ್ತಾನೆ? ಸೊ ಹಾಗಾಗಿ ಇದು ಸುಮ್ನೆ ಒಂದು ಬಾಹ್ಯ, ಒಂದು ನಾಸ್ತಿಕರಿಗೆ ದಿಗ್ಭ್ರಮೆಗೊಳಿಸೋದಕ್ಕೆ ಅದೊಂದು ಲೀಲೆ.
ಓಕೆ. ಹ್ಮ್ ಇವಾಗ ಕೃಷ್ಣನ ಜನ್ಮ ಅಲೌಕಿಕ ಅಂತ ನೀವು ಸ್ವೀಕಾರ ಮಾಡ್ತೀರಾ? ಹೌದು. ಹೇಗ್ ಸ್ವೀಕಾರ ಮಾಡ್ತೀರಾ? ಕೃಷ್ಣ ಅಲೌಕಿಕವಾಗಿ ಇಲ್ಲಿ ಅವ್ನು ಬಂದಿರೋದೇ ನೋಡಿದ್ರೆ ನಮ್ಗೆ ಅದು ಸಾಧ್ಯನೇ ಇಲ್ಲ. ಸಾಮಾನ್ಯರು ಮಾಡುವಂತ ಕೆಲಸನೇ ಅಲ್ಲ ಭಗವಂತ. ಜನ್ಮ ಕಾರ್ಯಗಳಲ್ಲ, ಜನ್ ಜನ್ಮ. ಅದೇ ಜನ್ಮ ಜನ್ಮ ಆಗುವಾಗ್ಲೂ ಕೃಷ್ಣ ತೋರಿಸ್ಕೊಂಡಿದ್ದು ಚತುರ್ಭುಜ ನಾರಾಯಣನಾಗಿ. ಹ್ಮ್ ಆಮ್ ಹಾಗಾಗಿ ಆಮೇಲೆ ಹಾಗಾಗಿ ಕೃಷ್ಣ ನೇರವಾಗಿ 2 ಕೈ ರೂಪ ತಗೊಂಡಿದ್ರೆ ಡೌಟ್ ಆಗ್ತಾ ಇತ್ತಾ? ಇಲ್ಲ ಇವಾಗ ಕೇಳಿಸ್ಕೊಂಡಿದೀವಿ. ಈಗ ಆಚಾರ್ಯರ ಇವಾಗ ಮುಖಾಂತರ ಇದನ್ನು ಕೇಳಿಸ್ಕೊಂಡಿರೋದ್ರಿಂದ ಕೇಳಿಸ್ಕೊಂಡಿದೀವಿ. ಹೌದು. ಇವಾಗ ಓಕೆ, ಈ ಒಂದು ಶ್ಲೋಕದಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ, ನಾನು ಹೇಳೋದು ಮರ್ತ್ಬಿಟ್ಟೆ ಅದನ್ನ. ಕೃಷ್ಣನ ಜನ್ಮ ಕರ್ಮ ದಿವ್ಯವಾದದ್ದು ಅನ್ನೋದು ನಮಗೆ ಅರ್ಥ ಆಗ್ಬೇಕಾಗಿಲ್ಲ. ಅರ್ಥ ಆದ್ರೆ ಸಂತೋಷ, ಇದೆ. ಹ್ಮ್ ಅರ್ಥ ಆಗ್ಲಿಲ್ಲ ಅಂದ್ರೂ ಸಂತೋಷ. ಅಂದ್ರೆ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದಾರೆ, ಸುಮ್ನೆ ಒಬ್ಬ ಜೀವಿ ಕೃಷ್ಣನ ದಿವ್ಯತ್ವವನ್ನ ಸ್ವೀಕಾರ ಮಾಡೋ ಹಂತಕ್ಕೆ ಬಂದಿದ್ರೆ ಅವನು ಕೂಡ ಭಗವದ್ ನಾಮ ಕೊಟ್ಟೋಗ್ತಾನೆ. ಹಾಗಾಗಿ ನಿಜವಾಗ್ಲೂ ನಮಗೆ ಅರ್ಥನೇ ಆಗ್ಬೇಕು ಅಂತ ಏನಿಲ್ಲ. ಇವಾಗ ಉದಾಹರಣೆಗೆ ಕೃಷ್ಣನ ರಾಸಲೀಲೆ, ಎಷ್ಟು ಭಕ್ತರಿಗೆ ಅರ್ಥ ಆಗಿದೆ ಕೃಷ್ಣನ ರಾಸಲೀಲೆ? ನನ್ಗೇನ್ ಅಷ್ಟ್ ಅರ್ಥ ಆಗ್ಲಿಲ್ಲ ಪ್ರಭುಜಿ. ಕೃಷ್ಣ ಯಾಕೆ ಈ ರೀತಿ ಪರಸ್ತ್ರೀಯರೊಂದಿಗೆ ಮಧ್ಯರಾತ್ರಿಯಲ್ಲಿ ಡ್ಯಾನ್ಸ್ ಮಾಡೋ ಅವಶ್ಯಕತೆ ಏನಿದೆ ಅವನಿಗೆ? ಯಾಕೆ ಅವನು ಇಂಥ ಅಧಾರ್ಮಿಕ ಕೆಲಸ ಮಾಡ್ತಾ ಇದ್ದಾನೆ? ಅಥವಾ ಇನ್ನೂ ರಾಧಾಕೃಷ್ಣರ ಲೀಲೆಯನ್ನು ಕೇಳಿದ್ರಂತೂ ನಮ್ಗೆ ತಲೆನೇ ಕೆಟ್ಟೋಗ್ಬಿಡುತ್ತೆ, ಅರ್ಥನೇ ಆಗಲ್ಲ. ಅರೆ ಇಲ್ಲಿ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೋ ನಿಮ್ಗೆ ಅರ್ಥ ಆಗಲ್ವಾ? ತಲೆ ಕೆಡಿಸ್ಕೋಬೇಡಿ. ಜನ್ಮ ಕರ್ಮಚಮೆ ದಿವ್ಯಮಲ್ಲಿ ಏನ್ ಹೇಳ್ತಾರೆ, ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ವೀಕಾರ ಮಾಡ್ತೀರಾ ಸಾಕು, ಪುನರ್ಜನ್ಮ ನೈತಿ. ಅರ್ಥ ಆಗಲ್ಲ ಅಂತ ಇದೊಂದು ವಿಷಯ. ಗೊತ್ತಾದ್ರೆ ಅರ್ಥ ಆಗಲ್ಲ ಅಂತ ಗೊತ್ತಾದ್ರೆ ಸಾಕಂತ. ಅರ್ಥ ಆದ್ರೆ ಅರ್ಥ ಆಗಲ್ಲ ನಮ್ಗೆ. ಮಾಡಬಾರ್ದು, ಡೌಟ್ ಮಾಡಬಾರ್ದು, ಕೃಷ್ಣನ್ನ ಸಂದೇಹಿಸಬಾರ್ದು. ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅದು ಅವನು ಇನ್ನೊಂದು ಚಿಕ್ಕತೆ ಹೇಳಿದೆ ನಾನು. ಒಂದ್ಸತಿ ಗೋಪಿಯರು ದೂರ್ವಾಸ ಮುನಿಗಳಿಗೆ ಅಡುಗೆಯನ್ನ ಮಾಡೋದಕ್ಕೆ ಯಮುನೆಯನ್ನ ದಾಟಬೇಕಾಗಿತ್ತು. ಆಗ ಯಾವ ಬೋಟ್ ಇರ್ಲಿಲ್ಲ. ಸೊ ಗೋಪಿಯರು ಕೃಷ್ಣನ್ ಜೊತೆ ಇರ್ತಾರೆ. ಕೃಷ್ಣನ್ ಕೇಳ್ದಾನೆ, ಕೃಷ್ಣ ಹೇಗಪ್ಪ ದಾಟ್ಬೇಕು, ನಾವು ಲೇಟ್ ಆಗ್ತಾ ಇದೆ, ಲೇಟ್ ಆದ್ರೆ ದೂರ್ವಾಸ ಮುನಿಗಳು ಕೋಪ ಮಾಡ್ಕೊಂಡ್ರೆ ಆಮೇಲೆ ಕಷ್ಟ ಆಗತ್ತೆ ನಮಗೆ, ಏನಾದ್ರು ಮಾಡು. ಸರಿ, ಕೃಷ್ಣ ಹೇಳ್ತಾನೆ, ಓಕೆ ಯಾವ ಬೋಟ್ ಇಲ್ವಾ, ಸರಿ ಒಂದ್ ಕೆಲಸ ಮಾಡಿ, ನೀವು ಯಮುನೆ ಹತ್ರ ಹೋಗಿ ನನ್ನ ಬಗ್ಗೆ ಒಂದು ಸತ್ಯವನ್ನ ಹೇಳಿ, ಆಗ ಅವಳು ದಾರಿ ಬಿಟ್ಕೊಟ್ಬಿಡ್ತಾಳೆ, ನೀವು ಅವಾಗ ಆ ಕಡೆ ಹೋಗ್ಬೋದು. ಏನ್ ಸತ್ಯ? ಕೃಷ್ಣ ಹೇಳ್ತಾನೆ, ನಾನು ಅಪ್ಪಟ ಬ್ರಹ್ಮಚಾರಿ ಅಂತ ಹೇಳಿ. ಗೋಪಿಯರೆಲ್ಲ ನಾಗ್ತಾರೆ, ನೀನ್ ಎಂತ ಅಪ್ಪಟ ಬ್ರಹ್ಮಚಾರಿ, ಯಾವಾಗ ನೋಡಿದ್ರು ನಮ್ ಜೊತೆ ಇರ್ತೀಯ, ಎಲ್ಲಿಂದ ನೀನ್ ಬ್ರಹ್ಮಚಾರಿ ಆಗ್ತೀಯ? ಇಲ್ಲ ನೀವು ಹೋಗಿ ಹೇಳಿ, ಸುಳ್ಳಿದ್ರೆ ಯಮುನಾ ಬಿಡಲ್ಲ, ಯಮುನೆ ದಾರಿ ಕೊಡಲ್ಲ ನಿಮ್ಗೆ, ಹೋಗಿ ಹೇಳಿ ನೋಡಿ. ಸೊ ಗೋಪಿಯರು ಹೋಗ್ಬಿಟ್ಟು ಯಮುನೆಗೆ ಹೇಳ್ತಾಳೆ, ಕೃಷ್ಣ ಅಪ್ಪಟ ಬ್ರಹ್ಮಚಾರಿ ಅಂತ. ತಕ್ಷಣ ಯಮುನಾ ದಾರಿ ಕೊಟ್ಬಿಡ್ತಾಳೆ. ಸೊ ಗೋಪಿಯರು ಆ ಕಡೆ ದುರ್ವಾಸ ಮುನಿಗಳ ಬಳಿ ಹೋಗ್ತಾರೆ. ಅಲ್ಲಿ ಅವ್ರಿಗೆ ಅಡುಗೆ ಎಲ್ಲ ಮಾಡಿ ಅವ್ರಿಗೆ ಚೆನ್ನಾಗಿ ಸೇವೆ ಮಾಡಿ ದುರ್ವಾಸ ಮುನಿಗಳು ಬಹಳ ಸಂತೃಪ್ತರಾಗ್ತಾರೆ. ಸರಿ, ಮತ್ತೆ ವಾಪಸ್ ಬರ್ಬೇಕಲ್ಲ. ಅವರು ತಿರ್ಗಾ ಗೋಪಿಯರು ದುರ್ವಾಸ ಮುನಿಗಳು ಕೇಳ್ತಾರೆ, ನಾವ್ ಇವಾಗ ಆ ಕಡೆ ಹೋಗ್ಬೇಕು, ಏನು ಹೆಂಗ್ ಹೋಗೋದು, ಏನಾದ್ರು ಮಾಡಿ ಅಂತ. ದುರ್ವಾಸ ಮುನಿಗಳು ಅದೇ ತರ ಹೇಳ್ತಾರೆ, ನೀವು ಯಮುನೆಗೆ ಹೋಗ್ಬಿಟ್ಟು ನನ್ನ ಬಗ್ಗೆ ಒಂದು ಸತ್ಯವನ್ನ ಹೇಳಿ. ಏನು ಸತ್ಯ? ದೂರ್ವಾಸ ಮುನಿಗಳು ದೂರ್ವಾ ರಸವನ್ನು ಬಿಟ್ರೆ ಬೇರೆ ಏನನ್ನು ಸೇವಿಸೋದೇ ಇಲ್ಲ. ಗೋಪಿಯರನ್ನ ಅರ್ಥನೇ ಆಗ್ತಾರೆ. ಇವಾಗ ತಾನೆ ಇಷ್ಟೊಂದು ಅಡುಗೆ ಮಾಡಿ ನಾವು ಬಡಿಸಿದೀವಿ, ದೂರ್ವಾಸ ಮುನಿಗಳೆಲ್ಲ ತಿಂದಿದ್ದಾರೆ, ಇವಾಗ ಹೇಳ್ತಾ ಇದಾರೆ ಬೈ ದೂರ್ವಾಸ ಇದ್ರದ್ದು ರಸವನ್ನ ಮಾತ್ರ ಕುಡಿತಾರೆ ಅಂತ. ಆ ದೂರ್ವಾಸ ಮುನಿಗಳ ಹತ್ರ ಕೇಳೋ ಧೈರ್ಯ ಯಾರಿಗಿತ್ತು? ಶಪಿತರಾಗ್ತಾರೆ ಅನ್ಬಿಟ್ಟು, ಸರಿ ಅನ್ಬಿಟ್ಟು ಯಮುನೆ ಹತ್ರ ಹೋಗಿ ಹೇಳ್ತಾರೆ, ದೂರ್ವಾಸ ಮುನಿಗಳು ಬರೀ ದೂರ್ವಾ ರಸವನ್ನ ಮಾತ್ರ ಕುಡಿತಾರೆ, ಇನ್ನೇನು ಕುಡಿಯಲ್ಲ, ಇನ್ನೇನು ಸೇವಿಸೋದಿಲ್ಲ ಅಂತ. ತಿರ್ಗಾ ಯಮುನಾ ದಾರಿ ಕೊಟ್ಬಿಡ್ತಾಳೆ. ಸರಿ, ಗೋಪಿಯರೆಲ್ಲ ಕೃಷ್ಣ ಹತ್ರ ಬರ್ತಾರೆ. ಕೃಷ್ಣನ್ ಕೇಳ್ತಾರೆ, ಏನಪ್ಪಾ ಇದು? ಕೃಷ್ಣ ದೂರ್ವಾಸ ಮುನಿಗಳ ಶಿಷ್ಯ ಅಂತ ಯಾವ್ದೋ ಒಂದು ಸಂಬಂಧದಲ್ಲಿ. ಅದಕ್ಕೆ ಅವರು ಹಾಸ್ಯ ಮಾಡ್ತಾ ಇದಾರೆ, ನೀನು ಯಥಾ ಗುರು ತಥಾ ಶಿಷ್ಯ, ಗುರುಗಳು ಸುಳ್ಳು ಹೇಳ್ತಾ ಇದಾರೆ, ನೀನು ಸುಳ್ಳು ಹೇಳ್ತಾ ಇದೀಯ. ಆದ್ರೆ ಯಮುನೆ ಮಧ್ಯ ದಾರಿ ಕೊಡೋದಕ್ಕೆ ಕಾರಣ ಇರ್ಲಿಲ್ವಲ್ಲ. ಸೊ ಇದ್ರಲ್ಲಿ ಏನೋ ಸತ್ಯ ಇರಬೇಕು, ಆದ್ರೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅಂತ ಆವಾಗ
ಕೃಷ್ಣ ಹೇಳ್ತಾನೆ, ದೂರ್ವಾಸ ಮುನಿಗಳಿಗೆ ನೀವು ಅಷ್ಟೊಂದೆಲ್ಲ ಕೊಟ್ರು ಕೂಡ ಅವರು ನೀವು ಕೊಟ್ಟಿದ್ದ ಯಾವ ಆಹಾರ ಪದಾರ್ಥಕ್ಕೂ ಅವ್ರು ಅಂಟ್ಕೊಂಡಿಲ್ಲ. ಸುಮ್ನೆ ಅದನ್ನ ಸೇವಿಸ್ಬೇಕು ಅಂತ ಸೇವಿಸ್ತಾ ಇದ್ದಾರೆ. ಅಂದ್ರೆ ಅವರು ಏನನ್ನು ತಿಂದಿಲ್ಲ ಅಂತ ಅರ್ಥ. ಅದೇ ರೀತಿ ಕೃಷ್ಣ ಅಪ್ಪಟ ಬ್ರಹ್ಮಚಾರಿ. ಕೃಷ್ಣ ಏನ್ ಮಾಡ್ತಾನೋ ಎಲ್ಲಕ್ಕೂ ಒಂದೇ ಒಂದು ಕಾರಣ. ಕೃಷ್ಣನ ಯಾವ ಕೆಲಸವೂ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ. ಕೃಷ್ಣ ತನ್ನ ಭಕ್ತರ ಪ್ರೀತಿಗೆ ಪ್ರತಿಸ್ಪಂದಿಸ್ತಾ ಇದ್ದಾನೆ ಅಷ್ಟೇ. ಇನ್ನೇನ್ ಅರ್ಥ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಇದೊಂದು ಸತ್ಯವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಕೃಷ್ಣನ ಸಾಕಷ್ಟು ಲೀಲೆಗಳನ್ನ ನಾವು ಅರ್ಥ ಮಾಡ್ಕೋಬಹುದು. ಅರ್ಥ ಮಾಡ್ಕೊಳ್ದೇ ಇದ್ರು ಪರವಾಗಿಲ್ಲ. ಅರ್ಥ ಮಾಡ್ಕೊಳ್ದೇ ಇದ್ರು ಪರವಾಗಿಲ್ಲ. ಕೃಷ್ಣನಲ್ಲಿ ನಂಬಿಕೆ ಬರೋದು ಬಹಳ ಬಹಳ ವಿರಳ, ಬಹಳ ಅಲ್ಪ ಜನರಿಗೆ, ಕೆಲವರಿಗೆ ಮಾತ್ರ ಕೃಷ್ಣನಲ್ಲಿ ನಂಬಿಕೆ, ಕೃಷ್ಣನಲ್ಲಿ ಶ್ರದ್ಧೆ ಬರೋದು. ಯಾರಿಗೆ ಕೃಷ್ಣನಲ್ಲಿ ನಂಬಿಕೆ, ಕೃಷ್ಣನಲ್ಲಿ ಶ್ರದ್ಧೆ, ಕೃಷ್ಣನಿಂದ ಆಕರ್ಷಿತರಾಗಿರುವಂತ ಜೀವಿಗಳು ತುಂಬಾ ಭಾಗ್ಯವಂತರು. ಅದನ್ನ ಇಲ್ಲಿ ಹೇಳ್ತಾ ಇರೋದು. ಬೇರೆಯವರು ಕಡಿಮೆ ಅಂತಲ್ಲ, ಆದ್ರೆ ಇದು ಜಾಸ್ತಿ, ಅಚಿಂತ್ಯ ಇದು. ಓಕೆ. ಸುಮ್ಮನೆ ಸಮಯ ಆಯ್ತು. ಇನ್ನೊಂದು ಹೊಸ ಅಧ್ಯಾಯ ಶುರು ಮಾಡೋ ಬದಲು ಅದನ್ನ ಹಂಚ್ಕೊಳ್ಳೋಣ ಅಂತ ಮಾಡ್ದೆ. ಓಕೆ, ಇನ್ನೇನಾರು ಇದೆಯಾ ಪ್ರಶ್ನೆ ಯಾರಿಗಾದ್ರು? ಪ್ರಭು 10 ಲಕ್ಷದಲ್ಲಿ ಒಬ್ರು ಅರಿಬಹುದು ಅಂತ ಇದೇನಾ ಪ್ರಭು ಹೇಳಿದ್ದೇನಾ? ಏನು ಭಗವಂತ 10 ಲಕ್ಷದಲ್ಲಿ ಒಬ್ಬರನ್ನ ಭಗವಂತ ಅರಿಬಹುದು ಅಂತ ನೀವ್ ಹೇಳಿದ್ದೇನೆ ಇದೇನಾ? ಭಗವಂತನನ್ನ ಅರಿಯೋದು ಅದು ಕೃಷ್ಣನ ಅರಿಯೋದಲ್ಲ. ಅದು ಸುಮ್ನೆ ಎಲ್ಲಾ ಬ್ರಹ್ಮ ಜ್ಞಾನಿಗಳಲ್ಲಿ ಹಲವಾರು ಜನರು ಮುಕ್ತಿಗಾಗಿ ಕಷ್ಟಪಡ್ತಾರೆ. ಅದರಲ್ಲಿ 10 ಲಕ್ಷ ಜನರಲ್ಲಿ ಯಾರೋ ಒಬ್ಬ ಭಕ್ತ ಭಗವಂತನನ್ನ ಅರಿಯೋ ಹಂತಕ್ಕೆ ಬರ್ಬೋದು. ಅಂದ್ರೆ ಭಗವಂತ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ, ಸ್ವೀಕಾರ ಮಾಡ್ಕೊಳ್ಳೋದೇ ಕಡಿಮೆ ಜನ. ಕೆಲವರು ಬ್ರಹ್ಮನಲ್ಲಿ ಸಿಕ್ಕಾಕೊಂಡಿರ್ತಾರೆ, ಕೆಲವರು ಪರಮಾತ್ಮನಲ್ಲಿ ಸಿಕ್ಕಾಕೊಂಡಿರ್ತಾರೆ. ಸ್ವಲ್ಪ ಜನ ಮಾತ್ರ ಭಗವಂತನ ಹತ್ರ ಬರೋದು, ಭಗವಂತನ ಸಾಕ್ಷಾತ್ಕಾರಕ್ಕೆ. ಆ ಭಗವಂತನ ಸಾಕ್ಷಾತ್ಕಾರದಲ್ಲೂ ಬೇರೆ ಬೇರೆ ಹಂತಗಳಿದೆಯಲ್ಲ ಇವಾಗ. ಉದಾಹರಣೆ ಕೊಟ್ಟಂಗೆ ನಾರಾಯಣ, ರಾಮ, ಕೃಷ್ಣ. ಅಂತಿಮವಾಗಿ ಅದೆಲ್ಲದರಲ್ಲೂ ಕೂಡ ಕೃಷ್ಣನ ಭಕ್ತರು ಎಲ್ಲಕ್ಕಿಂತ ಶ್ರೇಷ್ಠರು. ವಿರಳ, ಯಾಕೆಂದ್ರೆ ಕೃಷ್ಣನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಹಾಗಾಗಿ ಸಾಮಾನ್ಯ ಜನರು ಅವ್ರಿಗೆ ಶ್ರದ್ಧೆ ಇರಲ್ಲ. ಸುಮ್ನೆ ಇಲ್ಲಪ್ಪ, ಇವನೇನೇನೋ ನಮ್ಗೆ ಅರ್ಥವಾಗದೇ ಇರುವಂತ ಕೆಲಸ ಮಾಡ್ತಾನೆ, ಇವನೆಂತ ದೇವ್ರು ಅನ್ಬಿಟ್ಟು ಅವರು ಕೃಷ್ಣನ ಬಿಟ್ಟು ಬೇರೆಯವ್ರನ್ನೆಲ್ಲ ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಆ ಎಲ್ಲಾ ಪರಿಸ್ಥಿತಿಗಳನ್ನು ಮೀರಿ ಕೃಷ್ಣನ ಸ್ವೀಕಾರ ಮಾಡುವಂತಹ ಭಕ್ತರು, ಅವ್ರಿಗೆ ಅದು ಸತ್ಯ ಅರ್ಥ ಆಗತ್ತೋ ಅರ್ಥ ಆಗಲ್ವೋ ಅಂದ್ರೂ ಮನಪೂರ್ವಕವಾಗಿ ಸ್ವೀಕಾರ ಮಾಡೋ ಭಕ್ತರು ಬಹಳ 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 ವಿರಳ. ಓಕೆನಾ? ಇದೆಯಾ ಯಾರಿಗಾದ್ರು? ತುಂಬಾ ಸಂತೋಷ ಆಯ್ತು ಪ್ರಭುಜಿ, ಥ್ಯಾಂಕ್ ಯು. ಕತೆ ಕೇಳಿ ಅದೆಷ್ಟು ನಿಜ ಅಂದ್ರೆ, ಈಗಿನ ಜನಕ್ಕೆ ಕೃಷ್ಣ ಅಂದ್ರೇನೆ ಏನೋ ಒಂಥರ ಚೀಪ್ ಆಗಿ, ಅವ್ರು ಏನು ಆ ರೀತಿ ಗೋಪಿಕಾ ಸ್ತ್ರೀಯರಿದ್ದಾರೆ ಹಾಗೆ ಹೀಗೆ, ಆದ್ರೆ ಅದೆಷ್ಟು ತಪ್ಪು ಅನ್ನೋದು ಅವ್ರಿಗೆ ಏನು ಗೊತ್ತಾಗೋದೇ ಇಲ್ಲ ಪ್ರಭುಜಿ. ಅಂದ್ರೆ ಭಗವಂತ, ಅವನ್ ಸ್ಮರಣೆ, ಕೃಷ್ಣನ್ ಸ್ಮರಣೆನೆ ಸಂತೋಷ ಅನ್ನೋದು ಗೊತ್ತೇ ಇಲ್ದೇನೆ ತಪ್ಪು ಮಾಡ್ತಾರೆ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಇದು ಸೂತ ಗೋಸ್ವಾಮಿಗಳು ಶೌನಕಾಮುನಿಗಳಿಗೆ 6 ಕ್ವಶನ್ ಕೇಳ್ತಾರಲ್ಲ, ಅವರು ಕ್ಲಾಸ್ ಕೇಳೋದ್ಕಿಂತ ಮುಂಚೆನೆ ಆ ಆನ್ಸರ್ ಕ್ವಶನ್ ಕೇಳ್ತಾರ, ಕ್ಲಾಸ್ ಕೇಳದ್ಮೇಲೆ ಆ ಕ್ವಶನ್ ಕೇಳ್ತಾರ ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ. ಪ್ರಾರಂಭನೇ ಪ್ರಶ್ನೆಗಳಿಂದ. ಮತ್ತೆ ಪ್ರಭುಜಿ, ಅವ್ರಿಗೆ ಮತ್ತೆ ಅವೆಲ್ಲ ಹೆಂಗ್ ಗೊತ್ತಾಗಿರುತ್ತೆ ಪ್ರಭುಜಿ ಕ್ವಶನ್ಸ್? ಈ ಕ್ವಶನ್ಸ್ ಅದೆಲ್ಲ ನಮ್ ತರ ಸ್ಟೂಡೆಂಟ್ಸ್ ಅಲ್ಲ ಅವರು. ಅವರೆಲ್ಲ ಸಾಕಷ್ಟು ಜ್ಞಾನವನ್ನ ತಿಳ್ಕೊಂಡಿದ್ದವರು, ಆದ್ರೆ ಭಕ್ತರಾಗಿರ್ಲಿಲ್ಲ. ಅವರು ಭಕ್ತಿಗೆ ಪತ್ತಕ್ಕೆ ಬಂದಿರ್ಲಿಲ್ಲ, ಆದ್ರೆ ಜ್ಞಾನಿಗಳು, ಸಾಕಷ್ಟು ಜ್ಞಾನವನ್ನ ಪಡ್ಕೊಂಡಿದ್ದಂಥವ್ರು. ಆದ್ರೆ ಅವರ ಸುದೈವ ಎಂದರೆ ಅವರು ಸೂತ ಗೋಸ್ವಾಮಿಗಳಂತಹ ಮಹಾಭಕ್ತರ ಸಂಘ ಸಿಕ್ಬಿಡ್ತು ಅವ್ರಿಗೆ. ಆ ಸಂಘ ಸಿಕ್ಕ ತಕ್ಷಣ ಸುಮ್ನೆ ಅವರ ಉಪಸ್ಥಿತಿಯಲ್ಲಿ ಇದ್ದೇ ಅವರ ಮನಸ್ಸು ಸಾಕಷ್ಟು ಪರಿಶುದ್ಧವಾಗಿ ಅವರು ಇಂತಹ ಅದ್ಭುತವಾದ ಪ್ರಶ್ನೆಗಳನ್ನ ಕೇಳ್ತಾರೆ. ಆಮೇಲೆ ಸೂತ ಗೋಸ್ವಾಮಿಗಳ ಸಂಘ, ಆ ಪ್ರಶ್ನೆಗಳ ಉತ್ತರ, ಅದೆಲ್ಲದರಿಂದ ಭಾಗವತ ಶ್ರವಣ ಮಾಡಿ ಮಹಾಭಕ್ತರಾಗ್ತಾರೆ. ಸೊ ಹಾಗಾಗಿ ಅವರು ನಮ್ ತರ ನೇರವಾಗಿ ಅಂದ್ರೆ ಈ ಗೊತ್ತಿಲ್ಲದೆ ಆಧ್ಯಾತ್ಮಿಕತೆ ಅಥವಾ ಈ ವಿಷಯಗಳನ್ನ ಶ್ರವಣ ಮಾಡುವಂತ ಜೀವಿಗಳಾಗಿರ್ಲಿಲ್ಲ. ಅವ್ರಿಗೆ ಸಾಕಷ್ಟು ಜ್ಞಾನ ಇತ್ತು. ಆದ್ರೂ ವೈದಿಕ ಜ್ಞಾನ ಅಂದ್ರೆ ಅದರಲ್ಲಿ ಎಲ್ಲ ಸ್ವಲ್ಪ ಉಪ್ಪಿನಕಾಯಿ ತರ, ಅಲ್ಲಿ ಇಲ್ಲಿ ಕೃಷ್ಣ ಭಗವಂತ ಎಲ್ಲ ಇರತ್ತೆ. ಸೊ ಎಲ್ಲ ತಿಳ್ಕೊಂಡಿದ್ದಾರೆ ಅವರು. ಆದ್ರೆ ಇದರ ತೀರ್ಮಾನ ಏನು?
ಇದೆಲ್ಲ ವಿಷಯಕ್ಕೆ ನಿರ್ಣಯಾತ್ಮಕವಾಗಿ ನಮ್ಗೆ ಉತ್ತರ ಕೊಡಿ ಅನ್ನೋ ಒಂದು ರೀತಿಯಲ್ಲಿ ಅವರು ಸೂತ ಗೋಸ್ವಾಮಿ ಅವರನ್ನ ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಅದರಲ್ಲಿ ಒಂದು ಕೃಷ್ಣನ ಬಗ್ಗೆ ನೇರವಾದ ಪ್ರಶ್ನೆ ಒಂದಿದೆ. ಆದ್ರೆ ಮಿಕ್ಕಿದ್ದು ಎಲ್ಲ ಎರಡು. ಕೃಷ್ಣ ಈ ಧಾಮವನ್ನು ಬಿಟ್ಟಾಗ ಧರ್ಮ ಎಲ್ಲಿಗೆ ಹೋಯ್ತು, ಮತ್ತೆ ಕೃಷ್ಣ ವಸುದೇವ ದೇವಕಿಯರ ಮಗನಾಗಿ ಯಾಕೆ ಜನ್ಮ ಪಡ್ಕೊಂಡ. ಇನ್ ಮಿಕ್ಕಿದ್ದೆಲ್ಲ ಸಾಮಾನ್ಯವಾದ ಪ್ರಶ್ನೆ. ಈ ಎಲ್ಲಾ ಶಾಸ್ತ್ರಗಳ ಸಾರವನ್ನೇ ಹೇಳಿ, ಅಥವಾ ಯಾವುದು ಎಲ್ಲಾ ಜೀವಿಗಳಿಗೆ ಎಲ್ಲಕ್ಕಿಂತ ಸರ್ವಶ್ರೇಷ್ಠವಾದ ಮಾರ್ಗ. ಸೊ ಹೀಗೆ ಸಾಮಾನ್ಯವಾದ ಪ್ರಶ್ನೆಗಳು ಕೇಳಿದ್ದಾರೆ. ಯಾಕಂದ್ರೆ ಅವರು ಶಾಸ್ತ್ರಗಳನ್ನ ಓದಿ ಅವರ ಮನಸ್ಸು ಪೂರ್ತಿ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಎಷ್ಟೊಂದು ಶಾಸ್ತ್ರ ಹಿಂಗೂ ಹೇಳ್ತಾ ಇದೆ, ಹಂಗೂ ಹೇಳ್ತಾ ಇದೆ. ಸರಿ, ಸೂತ ಗೋಸ್ವಾಮಿಗಳ ಹತ್ರ ಕೇಳೋಣ. ಇವಾಗ ಹಿಂದಿನ ಕಾಲದಲ್ಲಿ ಏನಿರ್ತಾ ಇತ್ತು ಅಂದ್ರೆ, ಜನರು ಆಧ್ಯಾತ್ಮಿಕತೆ ತಿಳ್ಕೊಂಡಿರ್ತಾ ಇದ್ರು. ಅವ್ರಿಗಿಂತ ಶ್ರೇಷ್ಠ ಜೀವಿಗಳು ಯಾರು ಇದ್ರೆ ಅವರಲ್ಲಿದ್ದ ಪ್ರಶ್ನೆಗಳನ್ನ ಕೇಳಿ ಅದನ್ನ ವಿಷಯವನ್ನ ತಿಳಿಪಡಿಸ್ಕೋತಾ ಇದ್ರು. ಹಾಗಾಗಿ ಇವರ ಸೌಭಾಗ್ಯ ಏನು, ಸೂತ ಗೋಸ್ವಾಮಿಗಳು ಬಂದು ಕೂತ್ಕೊಂಡ್ರು. ಹಾಗಾಗಿ ಅವರ ಪ್ರಶ್ನೆಗಳಿಗೆ ಉತ್ತರ ಭಕ್ತಿ ಆಯ್ತು. ಭಕ್ತಿ ಆ ಪ್ರಶ್ನೆ, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ. ಆದ್ರೆ ಇನ್ಯಾರೋ ಬಂದಿದ್ರೆ ಅವರು ಬೇರೆ ಏನೋ ಉತ್ತರ ಕೊಟ್ಟಿರೋರು. ಇದು ಅವರ ಭಾಗ್ಯ. ಎಲ್ಲ ಸೂತ ಗೋಸ್ವಾಮಿ, ನೈಮಿಷಾರಣ್ಯದ ಋಷಿ ಮುನಿಗಳ ಭಾಗ್ಯ. ಸೂತ ಗೋಸ್ವಾಮಿಗಳು ಅಲ್ಲಿ ಬಂದಿತ್ತು. ಅವರ ಸಮ್ಮುಖದಲ್ಲಿ ಅವ್ರ ಪ್ರಶ್ನೆಗಳು ಹಾಕಿತ್ತು. ಹಂಗೆ. ಹರೇ ಕೃಷ್ಣ ಪ್ರಭುಜಿ, ನಂಗಿದು ಇದಿತ್ತು ಪ್ರಭುಜಿ ಡೌಟ್. ಹರೇ ಕೃಷ್ಣ ಪ್ರಭುಜಿ, ಇವಾಗ ಅರ್ಥ ಆಯ್ತು ಪ್ರಭುಜಿ. ಓಕೆ, ಇನ್ನೇನಾದ್ರು ಇದೆಯಾ? ಹರೇ ಕೃಷ್ಣ ಪ್ರಭು. ಪ್ರಭು, ಈ ದಾಮೋದರ ಲೀಲೆಯಲ್ಲಿ ಸ್ಟಾರ್ಟ್ ಆಗೋದು ಯಶೋಧ ಮಾತೆ ಕೃಷ್ಣನನ್ನ ಹಾಲು ಉಣ್ಸೋದನ್ನ ಇಟ್ಬಿಟ್ಟು ಹಾಲು ಉಕ್ಕಿದ್ದನ್ನ ಇಳ್ಸಕ್ ಹೋಗಿರ್ತಾರ. ಸೊ ಅಲ್ಲಿ ಇರೋದು ಏನಂದ್ರೆ, ಆ ಉದ್ದೇಶ ಕೂಡ ಹಾಲು ಕೃಷ್ಣನ್ಗೋಸ್ಕರನೇ ಅಂತ ಅನ್ನೋದು ಒಂದು ಹಾಲು ಉಳ್ಸಕ್ಕೆ ಹೋಗಿರ್ತಾರ. ಆದ್ರೆ ಕೃಷ್ಣನಿಗೆ ಕೋಪ ಬಂದು, ಮತ್ತೆ ಅದೇ ರೀತಿ ಯಶೋದೆ ಕೋಪ ಬರೋ ತರ ಕೃಷ್ಣ ಮಾಡಿದಾನೆ. ಆಮೇಲೆ ಆ ಅಂಡೆ ಎಲ್ಲ ಹೊಡೆದ್ಬಿಟ್ಟು ಆದ್ಮೇಲೆ ಆ ಯಶೋದಿಂದನೇ ಭಯಾವೃತ ಆಗ್ಯಾನ. ಇದು ಸ್ವಲ್ಪ ಕನ್ಫ್ಯೂಷನ್. ಫಸ್ಟ್ ಕೋಪ ಬರೋ ತರ ಮಾಡಿದಾನ, ಮತ್ತೆ ಆ ಯಶೋದದಿಂದ ಭಯ ಬೀಳ್ತಾನೆ. ಚಿಕ್ಕ ಮಕ್ಕಳ ತರ ಕೃಷ್ಣ ಸುಮ್ನೆ ಒಂದು ಚಿಕ್ಕ ಮಗುವಿನ ತರ ಆಡ್ತಾ ಇದ್ದಾನೆ. ಚಿಕ್ಕ ಮಗುಗೆ ಏನು, ಇವಾಗ ಅದು ಹಾಲು ಕುಡಿತಾ ಇದೆ, ಅದಕ್ಕೆ ಹೊಟ್ಟೆ ಹಸಿತಾ ಇದೆ, ಅಮ್ಮ ಕೆಳಗಡೆ ಬಿಟ್ಟು ಹೋದ್ರೆ ಕೋಪ ಬರುತ್ತೆ, ಸಹಜವಾದದ್ದು. ಯಾವ ಚಿಕ್ಕ ಮಕ್ಳಿಗಾದ್ರೂ ಆಳಕ್ ಶುರು ಮಾಡ್ತಾರೆ. ಆಮೇಲೆ ಹತ್ತ ಮೇಲೆ ಅವಾಗ ಅವ್ರು ಚೇಷ್ಟೆ ಮಾಡ್ಲೇಬೇಕು. ಆ ಚೇಷ್ಟೆ ಮಾಡೋ ಸಮಯದಲ್ಲಿ ಅವರು ಮುಂದೇನಾಗತ್ತೆ, ಸರಿನೋ ತಪ್ಪೋ ಯೋಚನೆ ಮಾಡ್ತಾರ? ಇಲ್ಲ, ಚೇಷ್ಟೆ ಮಾಡ್ಬೇಕು, ಮಾಡ್ಬಿಡ್ತಾರೆ. ಸ್ವಲ್ಪ ಶಾಂತವಾದ ಮೇಲೆ ಅಮ್ಮನ ಹತ್ರ ಓಡಿಸ್ಕೋತೀನಿ ಅನ್ನೋದು ಗೊತ್ತಾಗತ್ತೆ. ಗೊತ್ತಾದಾಗ ಭಯ ಆಗತ್ತೆ, ಅವಾಗ ಅಳ್ತಾರೆ. ಕೃಷ್ಣನ ಲೀಲೆಗಳು ಒಂದು ರೀತಿಯಲ್ಲಿ ಬಹಳ ಸುಲಭ ಅರ್ಥ ಮಾಡ್ಕೊಳಕ್ಕೆ. ಸ್ವಾಭಾವಿಕವಾಗಿ ನಾವು ಮನುಷ್ಯರಲ್ಲಿ ನಾವು ಯಾವ ತರ ಭಾವನೆಗಳನ್ನ ಅನುಭವಿಸ್ತೀವೋ ಅದು ಕೃಷ್ಣನ ಸಂಬಂಧಿತವಾಗಿ ಅನುಭವಿಸೋ ಕಾರಣ ನಾವು ಮನುಷ್ಯರ ಜೊತೆ ಅನುಭವಿಸ್ತಾ ಇದೀವಿ. ಅಥವಾ ಇವಾಗ ಕೃಷ್ಣನ ಬಾಲ್ಯ ಲೀಲೆಗಳನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಸುಮ್ನೆ ಚಿಕ್ಕ ಮಕ್ಕಳು ಯಾವ ರೀತಿ ಇರ್ತಾರೆ ಅಂತ ನಾವು ಯೋಚನೆ ಮಾಡಿದ್ರೆ ಅದಕ್ಕೆ ನಿಖರವಾಗಿರತ್ತೆ ಕೃಷ್ಣನ ಲೀಲೆಗಳು. ಯಾಕಂದ್ರೆ ಕೃಷ್ಣ ಅಷ್ಟು ಅದನ್ನ ಆ ಲೀಲೆಗಳನ್ನ ಆ ಯಾವ ವಯಸ್ಸಿನಲ್ಲಿ ಅವನು ಆ ಲೀಲೆಯನ್ನ ಮಾಡ್ತಾನೆ, ಆ ವಯಸ್ಸಿಗೆ ಅನುಗುಣವಾಗಿ ಮಾಡ್ತಾನೆ, ಹೆಚ್ಚು ಕಡಿಮೆ. ಒಂದೊಂದು ಸ್ವಲ್ಪ ಅಲ್ಲಿ ಇಲ್ಲಿ ಯಾವಾಗ ಅವನು ಈಶ್ವರ ಭಾವವನ್ನು ತೋರಿಸ್ಬೇಕು, ಅದು ತನ್ನ ಸ್ಥಾನವನ್ನು ತೋರಿಸ್ತಾನೆ. ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಆ ವಯಸ್ಸಿಗೆ ಸೂಕ್ತವಾಗಿ ಅವನು ವರ್ತಿಸ್ತಾನೆ. ಉದಾಹರಣೆಗೆ ಅಗಾಸುರ, ಎಲ್ಲ ಸ್ನೇಹಿತರೆಲ್ಲ ಅಗಾಸುರನ ಬಾಯೊಳಗೆ ಪ್ರವೇಶ ಮಾಡ್ಬಿಟ್ರು. ಯಾರೇ ಒಬ್ಬ ಸಾಮಾನ್ಯ ಸ್ನೇಹಿತನಿದ್ರೆ ಅವನಿಗೆ ಗಾಬರಿ ಆಗುತ್ತೆ. ಅಯ್ಯೋ, ಇದೇನಿದು ಇವರು ಈ ಹಾವಿನ ಬಾಯೊಳಗೆ ಹೊಟ್ಟೋಗ್ತಾ ಇದಾರಲ್ಲ, ಅಥವಾ ಇದು ಯಾವುದೋ ಒಂದು ದೊಡ್ಡ ಕೇವ್ ತರ ಇದೆ, ಅದ್ರ ಬಾಯೊಳಗೆ ಹೊಟ್ಟೋಗ್ತಾ ಇದಾರಲ್ಲ ಅಂತ ಅವನಿಗೆ ತಕ್ಷಣ ಕೃಷ್ಣನ್ಗೆ ಗಾಬರಿ ಆಯ್ತು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಒಂದ್ ಕ್ಷಣಕ್ಕೆ. ಅದು ಅವನ ಸಹಜ ಸ್ವಭಾವ, ಸಹಜ ವ್ಯವಹಾರ. ಆಮೇಲೆ ಇಲ್ಲ ನಾನ್ ದೇವ್ರು, ನಾನ್ ಭಗವಂತ ಅನ್ನೋದು ಆಮೇಲೆ ಬರೋದು. ಸೊ ಕೃಷ್ಣನ ಲೀಲಾಶಕ್ತಿ ಯಾವ ರೀತಿ ಕೃಷ್ಣನಿಂದ ಕೆಲಸ ಲೀಲೆಗಳನ್ನ ನಡೆಸ್ತಾಳೆ ಅಂದ್ರೆ ಅತ್ಯಂತ ಸ್ವಾಭಾವಿಕವಾದದ್ದು, ನ್ಯಾಚುರಲ್. ಸೊ ಅದು ಒಂದು ನಮಗೆ ಸೂತ್ರ ಅರ್ಥ ಮಾಡ್ಕೊಳಕ್ಕೆ ಕೃಷ್ಣ ಲೀಲೆ. ಮತ್ತೆ ಯಾವಾಗಲೂ ನಾವು ಜ್ಞಾಪಕ ಇಟ್ಕೋಬೇಕು, ಕೃಷ್ಣ ತನ್ನ ಲೀಲೆಯನ್ನ ಮಾಡ್ತಿರುವಾಗ ತಾನು ದೇವರು ಅನ್ನೋದನ್ನ ಅವನು ಯಾವಾಗ್ಲೂ ಮರ್ತು ಬಿಟ್ಟಿರ್ತಾನೆ. ಹಾಗಾಗಿ ಅವನು ಆ ವಯಸ್ಸಿನ ಪ್ರಕಾರ
ವಯಸ್ಸಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಅವನು ನಡ್ಕೋತಾನೆ. ಬೇಕಾದಷ್ಟು ವಿಷಯ ಇದೆ. ಕೃಷ್ಣನ ವ್ಯಕ್ತಿತ್ವವನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ಒಂದು ಅದಕ್ಕೆ ಬಾಲ್ಯ, ಪೌಗಂಡ, ಕಿಶೋರ. ಕೈಶೋರ, ಯೌವನ ಎಲ್ಲದರಲ್ಲೂ ಅವನ ಮನೋಭಾವ ಏನಿತ್ತು, ಯಾವ ತರಹದ ವ್ಯಕ್ತಿತ್ವವನ್ನು ಅವನು ಪ್ರದರ್ಶಿಸ್ತಾ ಇದ್ದಾನೆ. ಇವಾಗ ಅವನ ಕೈಶೋರ ಲೀಲೆಗಳನ್ನ ಅರ್ಥ ಮಾಡ್ಕೋಬೇಕಂದ್ರೆ ಬಹಳ ಸುಲಭವಾದದ್ದು ಏನು ಅಂದ್ರೆ, ಒಂದು ಅವನು ಅದಕ್ಕೆ ಇದನ್ನ ನಾವು ಇನ್ನೂ ಇದು ಭಕ್ತಿರಸಾಮೃತ ಸಿಂಧುವಿನಲ್ಲೇ ಇದೆ ಮುಂದೆ ಇವೆಲ್ಲ. ಆದ್ರೆ ತಾಳ್ಮೆಯಿಂದ ಇದೆಲ್ಲವನ್ನ ಅಧ್ಯಯನ ಮಾಡ್ಬೇಕು ನಾವು. ಸುಮ್ಮನೆ ಓದಿದ್ರೆ ಇದು ಯಾವುದು ಅರ್ಥ ಆಗಲ್ಲ. ಬಟ್ ಅಧ್ಯಯನ ಮಾಡಿದ್ರೆ ಅವನ ಮೇಲೆ ಅವಲಂಬಿತನಾಗಿ ನನಗೆ ಯೋಗ್ಯತೆ ಇಲ್ಲ, ನೀನೇ ನನಗೆ ಕೃಪೆಯನ್ನು ಕೊಡಬೇಕು ಅಂತ ನಾವು ಅವಲಂಬಿತರಾಗಿ ಪ್ರಯತ್ನ ಮಾಡಿದ್ರೆ ಅಲ್ಪ ಸ್ವಲ್ಪ ನಮ್ಗೆ ಇಲ್ಲಿ ಅಲ್ಲಿ ಚೂರು ಚೂರು ಅರ್ಥ ಆಗತ್ತೆ. ಓಕೆ ಓಕೆ, ಮಾಡೋಣ. जगद्गुरु शिला प्रभुपाद की जय, समवेत गौरव भक्तवृंद की जय, वांछाकल्पतरुभ्यश्च कृपा सिन्धुभ्यः च पतितानां पावनेभ्यो वैष्णवेभ्यो नमो नमः। अनंत कृष्ण की जय, समवेत गौरव भक्तवृंद की जय। हरे कृष्ण। ಹರೇ ಕೃಷ್ಣ.